ಅಂತೆ ಕಾಣು. ಕಾರೇಸು ಮಂತ್ರಿ ಕರುಣೇಸು ದಾಸಿ, ಭೋಜ್ಯೇಸು ಮಾತಾ ಶಯನೇಸು ರಂಭ. ಹೇಳ್ತಾರಲ್ಲ, ಷಡ್ಗುಣ್ಯ ಭಾರ್ಯ ಕುಲಮುದ್ಧರಿತ್ರಿ ಅಂತ ಹೇಳ್ತಾರೆ. ಒಬ್ಬ ನಾರಿ 6 ಗುಣಗಳಿರ್ಬೇಕಂತ. ಗಂಡನಿಗೆ ಮನೆಯಲ್ಲಿ ಊಟ ಮಾಡಿಸುವಲ್ಲಿ ಅವಳು ಏನಾಗಿರ್ಬೇಕಂತ ಕೇಳಿದ್ರೆ ಕರುಣಾಮಯಿ ಆಗಿರ್ಬೇಕಂತ. ಹೀಗೆಲ್ಲವೂ ಆದಾಗ ಮನೆ ಏನಾಗ್ತದೆ ಅಂತ ಕೇಳಿದ್ರೆ ಏನಾಗ್ತದೆ? ನಮ್ಮ ಸಂಸಾರ ಹಾಡ್ರಿ ಆನಂದ ಸಾಗರ. ಹೌದಲ್ಲ? ಪ್ರೀತಿ ಎಂಬ ದೈವವೇ ಅದಕ್ಕಾಧಾರ. ಇಲ್ಲಾಂದ್ರೆ ನಮ್ಮ ಸಂಸಾರ ಹರಿದ ಗುಡಾರ. ಹೌದಲ್ರಿ? ಹಾಕಿದ ಕಾಳು ಎಲ್ಲವೂ. ಹೌದಲ್ರಿ? ಅದಕ್ಕ ಇಲ್ಲಿ ಹೆಂಗಿದ್ಲು ಭೀಮಮ್ಮ ಅಂತ ಕೇಳಿದ್ರೆ ವ್ಯರ್ಥ ಸಮಯವನ್ನ ಎಂದೂ ಕಳೆಯಲಿಲ್ಲ. ಅವಳ ತನವು ಕಾಯಕದಲ್ಲಿ, ಮನವು ಧರ್ಮನಲ್ಲಿ. ಎಲ್ಲಿತ್ತೋ ತನುವನ್ನ ಕಾಯಕಕ್ಕೆ ತೊಡಗಿಸಿದ್ಲು ಗಂಡನ ಮನೆಯೊಳಗೆ, ಮನವನ್ನ ಧರ್ಮನಲ್ಲಿ. ಮಾತಿಗೊಮ್ಮೊಮ್ಮೆ ಧರ್ಮನನ್ನ ನೆನೆಸ್ತ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲ ಧರ್ಮದೇವನೇ ನನಗೆ. ಯು ಆರ್ ಮೈ ಫಾದರ್ ಅಂಡ್ ಮದರ್ ಅಂಡ್ ರಿಲೇಟಿವ್, ಆಲ್ ಆರ್ ಯು ಟು ಮೀ. ನನಗೆ ನೀನು ಎಲ್ಲವೂ ನೀನೇ, ಎಲ್ಲವೂ ನೀನೇ. ಮಮ ಮಾತಾ ಮಮ ಪಿತಾ ಮಮ ಭ್ರಾತೃ, ಎಲ್ಲವೂ ಹಮಾರಲಿಯೇ ಹಮಾರಲಿಯೇ. ಯಾರೋ ಧರ್ಮನೇ, ಓ ಧರ್ಮನೇ ನೀನೇ ನನಗಂತ ಬೇಡ್ತ ಕಾಯಕವನ್ನ ಎಮ್ಮೆ ಹಿಡ್ತಿದ್ಲಂತ. ಹಾಲ್ ಕಾಸ್ತಿದ್ಲ, ಹೆಪ್ಪ ಹಾಕ್ತಿದ್ಲ, ಮಜ್ಜಿಗೆ ಕಡಿತಿದ್ಲು, ಬೆಣ್ಣೆ ತೆಗಿತಿದ್ಲು, ತುಪ್ಪ, ಇದನ್ನೆಲ್ಲವನ್ನ ಮಾಡಿ ಎಲ್ಲಿ ಹೊಕ್ಕಿದ್ಲು ಅಂತ ಕೇಳಿದ್ರೆ ಮತ್ತೆ ದನ ಬಿಟ್ಕೊಂಡು ಹೊಲಕ್ಕೆ ಹೋಗಿದ್ಲಂತ. ಯವ್ವ, ದನ ಬಿಟ್ಕೊಂಡು ಹೊಲಕ್ಕೆ ಹೋಗಿ ದನ ಮೈಸ್ತಿದ್ಲು. ಒಂದು ಹರಿ ಹುಲ್ಲು ತಗೊಂಡು ಬರ್ತಿದ್ಲು ದನಕ್ಕೆ ಮೈಸಾಕ ತಿನ್ನಾಕ. ನೋಡ್ರಿ ಎಂತ ಜೀವನ. ಗಂಡನ ಸೇವೆಯನ್ನು ಮಾಡ್ತಾ ಇದ್ಲು. ಗುರುಲಿಂಗ ಜಂಗಮರು ಯಾರಾದ್ರೂ ಮನೆಗೆ ಬಂದ್ರೆ ಭಕ್ತಿಯಿಂದ ಅವರನ್ನು ಕಾಣ್ತಾ ಇದ್ಲು. ಯಾಕೆ? ಹಾಲಕೇರಿಯ ಮುಪ್ಪಿನ ಬಸವಲಿಂಗ ಶ್ರೀಗಳಿಂದ ಅವಳಿಗೆ ಲಿಂಗ ದೀಕ್ಷೆಯಾಗಿದೆ, ಲಿಂಗ ದೀಕ್ಷೆ ಆಗಿದೆ. ಯಾರ ಮನೆಗೆ ಬಡವರು ಬರ್ಲಿ, ದೀನರು ಬರ್ಲಿ, ಭಿಕ್ಷುಕರು ಬರ್ಲಿ, ದಲಿತರು ಬರ್ಲಿ, ತುಂಬಿ ಅವ್ರಿಗೆ ದಾನ ಧರ್ಮವನ್ನ ಮಾಡ್ತಾ ಇದ್ಲು. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳ್ತಿದ್ಲು. ಯಾವಾಗಾದ್ರೂ ಗಂಡ ಸ್ವಲ್ಪ ಸಮಯ ಸಿಕ್ತಂತ ಕೇಳಿದ್ರೆ ಓಣ್ಯಾಗೆಲ್ಲ ಅವ್ವಾರ ಇರ್ತಿದ್ರಲ್ಲ, ತಾಯಂದ್ರ ಇರ್ತಿದ್ಲ, ಎಲ್ಲರನ್ನ ಕುಡಿಸ್ಕೊಂತಿದ್ಲ. ಅವ್ವಾರೆ ಕುಡಿಸ್ಕೊಂಡು ಆಕಿ ಫೋಟೋ ನೋಡ್ರಿ ಇಲ್ಲಿ ಏನ್ ಮಾಡಕತ್ತಾಳ, ಏನೈತಿ ಮುಂದೆ ರಾಟಿ ಐತಿಲ್ಲ, ರಾಟಿಯಿಂದ ನೂಲ್ ತೆಗಿತಿದ್ಲು. ಊರ್ದ ಉಸಾಬರಿ ಸುದ್ದಿ ಮಾತಾಡ್ತಿರ್ಲಿಲ್ಲ ಮಂದಿದ. ಅಮ್ಮ ಹಂಗ, ಇವ ಹಂಗ, ಅದು ಕರ್ಗ, ಇದು ಬೆಳಗ. ಐಡಲ್ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಮನುಷ್ಯನಿಗೆ ಕೆಲಸ ಇದ್ರೆ ಅವನಿಗೆ ಏನೂ ಇರಂಗಿಲ್ಲ, ಇಲ್ಲಂದ್ರೆ ಮುಂದಿಂದ ಹೇಳಂಗಿಲ್ಲ. ನನಗೆ ನಿಮಗೆ ಚೆನ್ನಾಗಿ ಗೊತ್ತಿರ್ತೈತೆ. ಇಬ್ರು ಮಾತಾಡಕತ್ತಿದ್ರು. ನಾನು ನನ್ನ ಕತೆ ಹೇಳ್ಬೇಕಂದ್ರೆ ಇಲ್ಲಿ ಪುರಾಣ ನಿಂತು ಬಿಡ್ತಿದ್ದೆ. ಅದಕ್ಕೆ ಇಬ್ರು ಕಟ್ಟಿ ಮ್ಯಾಗ ಕುಂತಿದ್ರಂತೆ. ಒಬ್ಬ ಹೇಳಿದಂತ ಇನ್ನೊಬ್ಬವನಿಗೆ, ನಮ್ಮ ಅಜ್ಜ ಗೆಣಸು ಬೆಳೆದಿದ್ದಂತ ಹೊಲ್ದಾಗ ಅನ್ನಂತ. ಹೌದಾ? ಗೆಣಸು ಬೆಳೆದಿದ್ನ? ಎಷ್ಟು ದೊಡ್ಡದಿತ್ತು? ಬಿಜಾಪುರದ ಗೋಲ್ ಗುಮ್ಮಟದಷ್ಟಿತ್ತು ಅನ್ನಂತವ. ಅಂತ ಗೆಣಸು ಏನಾದ್ರು ಅಷ್ಟು ದೊಡ್ಡ ಇರ್ತಾವ್ರೆ. ಇವ ಅನ್ನಂತೆ ಆ ಗೆಣಸು ತರಕ್ಕೆ ನಮ್ಗೆ ಎತ್ತ ಹೋಗಿದ್ವು ಅಂತಂದಂತ. ಇವ ಚಕಡ್ಯಾಗ ಹೇರ್ಕೊಂಡು. ಇನ್ನೊಬ್ಬ ಕೂತಿದ್ರಲ್ಲಿ ಮುಂದೆ. ಅವ ಅಂದ, ಆ ಗೆಣಸು ಕುದ್ಸಾಕ ಹಳೆ ಜೈನಾಪುರದಷ್ಟು ಕೊಪ್ಪರಿ ನಮಜ್ಜ ಮಾಡಿಸಿದ, ಅದ್ರಾಗ ಕುಸಿದ್ರದಂತಂದಂತ ಅವ. ಇನ್ನೊಬ್ಬ
ಏನ್ರಿ ಏನು ಫಾಜಿಲ್ 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 ಉಪಯೋಗ ಇಲ್ಲದ ಮಾತು. ಸೌಂಡ್ಲೆಸ್ ಟಾಕಿಂಗ್. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಲ್ಲ, ನುಡಿದರೆ ಕುತ್ತಿಗೆ ಕೊಯ್ಯುವ ಮಾತಿನಂತಿರಬೇಕು. ಹೌದು, ಎಂತ ಎಷ್ಟು ಮಾತಾಡೋದ್ರಿ, ಯಾಕೆ ಬೇಕು ಎಲ್ಲ ಮಾತುಗಳು? ಮಾತಾಡೋದಿತ್ತಿಲ್ಲ. ಯಾರು ನಿಮ್ಮ ಮನೆಯಾಗ ಜಗಳ ಬರ್ತಾವಲ್ಲ, ಎದರಿಂದ ಬರ್ತಾವ್ರಿ? ಮಾತಿ ನಿಮ್ಮನೆಗೆ ನುಡಿಯೋ ಮಾತಿ ನಿಮಗೆ ಕೆಳೆಯೋ ಜಗದಲ್ಲಿ ಮಾತೆ ಮಾಣಿಕ್ಯ ಸರ್ವಜ್ಞ. ಬೆಳಿಗ್ಗೆ ಎದ್ದು ರೊಟ್ಟಿ ಮಾಡ್ತಿರ್ತೀರಿ, ರೊಟ್ಟಿ ಮಾಡು ಮುಂದೆ ಏನು ಮಾಡ್ಬೇಕ್ರಿ ಅವರ? ಏನು ಮಾಡ್ಬೇಕು? ರೊಟ್ಟಿ ಬಡ್ಕೋಂತ ಬಿಸಿ ರೊಟ್ಟಿ ಒನ್ನೇ ಜಿಗಟಿ ರೊಟ್ಟಿ ಮಾಡಿದ್ರೆ ಅಂತ ತಿಕ್ಕೋರಿ. ಅತ್ತಿಯರ ಅತ್ತೆವ್ವ ಯವ್ವ ಅತ್ತೆ ಅಂದ್ಬಿಟ್ಟು ನೋಡಿ. ಅತ್ತೆವ್ವರ ಬಿಸಿ ರೊಟ್ಟಿ ಮಾಡೀನಿ ಬರ್ರಿ ಒಂದು ರೊಟ್ಟಿ ತಿಂದ್ಬಿಡ್ರಿ ಅಂತ ಅತ್ತಿ ಹೀರಿ ಹಿಗ್ಗಿಗಿ ಹೀರಿಕಾಗಿರ್ತಾಳೆ. 2 ದಿವಸ ಮಾಡಿ ನೋಡ್ರಿ ನೀವು ಬೇಕಾರೆ. ನಾನು ಹೇಳೋ ಟೆಕ್ನಿಕ್ ತಿಳ್ಕೊರಿ. ಯಾರು ನಮ್ಮನ್ನು ದ್ವೇಷ ಮಾಡ್ತಾರಲ್ಲ ಅವ್ನು ಪ್ರೀತಿ ಮಾಡ್ಬೇಕು, ಅದು ಜೀವನ ನೋಡ್ರಿ. ನಿಜವಾಗ್ಲೂ ಹೇಳ್ಬೇಕಂತ ಕೇಳಿದ್ರೆ ಅಲ್ಲಿ ದ್ವೇಷ ಇಲ್ಲಿ ದ್ವೇಷ ಏನು ಕಟ್ಕೊಂಡು ಹೋಗೋದಿದೆ? ಒಂದು ದಿವ್ಸ ಬಾಯ ಮ್ಯಾಲೆ ಮಾಡ್ಕೊಂಡು ಸಾಯೋದೈತೆ. ಏನು ತೊಗೊಂಡು ಹೋಗಿವೆ? ಮಾಡಿದ್ದು ಉಪಕಾರ ಒಂದ ಉಳಿತೈತಿ ಮನುಷ್ಯನಿಗೆ, ಪ್ರಸಾದ ಮಾಡಿದ್ದು ಒಂದ ಉಳಿತೈತಿ. ಯಾವುದು ಬರಂಗಿಲ್ಲ ತಾಯಂದ್ರ, ಏನೂ ಬರಂಗಿಲ್ಲ. ದ್ವೇಷ ಅಂಕ್ರೆ ಮೊದ್ಲ ಬರಂಗಿಲ್ಲ, ತಿಳ್ಕೊಂಬಿಡ್ರಿ. ನಾವು ನಾಯಿ ಮಕ್ಕೊಂಡಿರ್ತಾವಲ್ಲ ರಸ್ತೆದಾಗ, ಅಲ್ಲೊಂದು ನಾಯಿ ಬಂತು ಅಂತಿರ್ತೈತಿ, ಅದು ಹೊಳ್ಬಿಟ್ಟಿದೆ, ನಾವು ಕುಲ್ಕೊಂಡ್ರ ಅಂತಿರ್ತೈತಿ. ಅದು ಇದು ಗೌಡ್ರ ಅಂತಿರ್ತೈತಿ, ಅದು ಕುಲ್ಕೊಂಡ್ರ ಅಂತಿರ್ತೈತಿ. ಮನ್ಯಾಗ ಹಂಗಿದ್ರಿ ಏನ್ರಿ ಜೀವನ ಅಂತಾರೆ? ಹೌದನಲ್ಲ? ಅದಕ್ಕೆ ನಾನು ಹೇಳೋದು ಪ್ರೀತಿ. ಲವ್ ಈಸ್ ಗಾಡ್, ಲವ್ ಈಸ್ ಯುವರ್ ನೇಬರ್. ಧರ್ಮ ಗ್ರಂಥಗಳು ಹೇಳ್ತಾವ ತಾಯಂದರೆ, ನಿಮ್ಮ ನೆರೆ ಹೊರೆಯವರನ್ನು ಪ್ರೀತಿಸು. ಯಾರೋ ಮಾಸ್ತರ್ ಹೇಳಿದ್ರಂತ ನಿಮ್ಮ ನೆರೆ ಹೊರೆಯವರನ್ನು ಪ್ರೀತಿಸು ಅಂತ ಹೇಳಿದಾಗ ಅವರೊಬ್ಬ ಹುಡುಗಿ ಪಕ್ಕದ ಮನೆ ಹುಡುಗಿನ ಪ್ರೀತಿ ಮಾಡಿ ತೊಗೊಂಡೋಗಿದ್ನಂತೆ. ಹಾಗಲ್ಲ ಮತ್ತೆ ಹೇಳೋದು, ಮತ್ತೆ ಅದನ್ನು ತಪ್ಪು ತಿಳ್ಕೊಂಡ್ರಿ ನೀವು. ಯಾಕಂದ್ರೆ ನಂದ ಮಾತು ನನಗೆ ಹೇಳೋರು ಅದರ. ಅದಕ್ಕೆ ಹಾಗಲ್ಲ, ಮತ್ತೆ ಎಲ್ಲರನ್ನ ಪ್ರೀತಿಸು. ಪ್ರೀತಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲಿ ದೇವರನ್ನು ಗುರುತಿಸ್ಬೇಕು? ಹಾಗೆ ಇಲ್ಲಿ ಯಾರು ಬದುಕಾಕತ್ತಾರ ಅಂತ ಕೇಳಿದ್ರೆ ಎಲ್ಲ ಭೀಮಾಂಬಿಕೆ ಬದುಕಾಕತ್ತಾಳೆ, ನೂಲು ತೆಗಿಯಾಕತ್ತಾಳ. ರಾತ್ರಿ ಇಟ್ಟು ಗಾಂಧಿ ಹೇಳಿದ್ರು, ಭಾರತೀಯರು ಹಂಗ ಊಟ ಮಾಡಬೇಡ್ರಿ, ನೂಲು ತೆಗೆದು ನಿಮ್ಮ ಬಟ್ಟೆಯನ್ನು ನೀವ ಮಾಡ್ರಿ ಅಂತ ಹೇಳಿ, ನೂಲನ್ನ ನೈರಿ ಅಂತ ಹೇಳಿ ಸ್ವಾವಲಂಬಿಯಾಗ್ರಿ. ಇವತ್ತೇನು ನರೇಂದ್ರ ಮೋದಿ ಹೇಳಕತ್ತಾರ ಮೇಕ್ ಇನ್ ಇಂಡಿಯಾ, ಹೇಳಕತ್ತಿಲ್ಲ. ಇವತ್ತು ನರೇಂದ್ರ ಮೋದಿ ಹೇಳಿದ್ದೇನು ಕಾನ್ಸೆಪ್ಟ್? ಅದು ನಮ್ಮ ದೇಶದ ವಸ್ತುಗಳನ್ನು ನಾವೇ ಕೊಳ್ಬೇಕು, ನಾವೇ ಬಳಸಬೇಕು. ಬಂದಂಥ ಇನ್ಕಮ್ ಏನಿದೆಯಲ್ಲ, ಆ ಇನ್ಕಮ್ ನಮ್ಮ ದೇಶಕ್ಕೆ ಬರಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕು, ನಾವು ಮತ್ತೊಬ್ಬರಿಗೆ ಸಾಲ ಕೊಡೋಷ್ಟು ದೊಡ್ಡವರಾಗಬೇಕು ಅನ್ನುವಂಥದ್ದು ಮೇಕ್ ಇನ್ ಇಂಡಿಯಾ ಹೇಳಿದ್ದು ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ್ದು ಬಂಧುಗಳೇ. ಅದನ್ನ ಭೀಮಾಂಬಿಕೆ ಎಲ್ಲ ರಾಟಿಯನ್ನ ತೆಗೆದು ಏನು ನೂಲ್ತಾ ತಾಯಂದ್ರಿಗೆಲ್ಲ ಹೇಳ್ತೀವಿ, ಯವ್ವ ಜೀವನದಾಗ ಹೆಂಗೆ ಬದುಕ್ಬೇಕಂತ ಕೇಳಿದ್ರೆ ನಾವು ಹೆಣ್ಮಕ್ಳು ಪತಿವ್ರತ ಹೇಮರೆಡ್ಡಿ ಮಲ್ಲಮ್ಮನ ಹಾಗೆ ಬದುಕಬೇಕಪ್ಪ. ಯಾರ್ದು ಪುಕ್ಷಟ್ಟಿ ಆಶೆ ಮಾಡಬಾರ್ದುವ. 12ನೇ ಶತಮಾನದಲ್ಲಿ ಬಸವಣ್ಣ ಕಾಯಕವನ್ನು ಮಾಡಿ ಸತ್ತು ಹೋಗ್ಯಾರವ. ಹಂಗ ಹೋಗ್ಯಾರನ ಶರಣರು. ಗುರುವಿಂಗಾದರೂ ಕಾಯಕದಿಂದಲೇ ಮುಕ್ತಿ, ಲಿಂಗಕ್ಕಾದರೂ ಕಾಯಕದಿಂದಲೇ ಶಿಲೆಯ ಕುರು ಹರಿಯುವುದು, ಜಂಗಮಕ್ಕಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು ಚಂದೇಶ್ವರ ಲಿಂಗದಲ್ಲಿ ಅಂತ ಹೇಳಿ. ನನಗಿಲ್ಲಿ ಹೇಳಕ್ಕೆ ಟೈಮ್ ಇಲ್ಲ, ವಿಷಯ ನಿಲ್ತೈತೆ. ಅದಕ್ಕೆ ನಾನು ಬೇರೆ ವಿಷಯ ಹೇಳಂಗಿಲ್ಲ. ಯಾಕಂದ್ರೆ 15 ದಿವಸ ಪುರಾಣ ಇತ್ತಂದ್ರೆ ಚಲೋ ಆಕೈತೆ. ಹೇಳಕ್ಕೆ ವಿಷಯ ಇಲ್ಲ, ಭಾಳ ವಿಷಯ ಇದೆ ಹೇಳ್ಬೇಕಂತಂದ್ರೆ. ನೋಡೋಣ ಮತ್ತೆ ಟೈಮ್ ಸಿಕ್ಕಾಗ ಮಾತಾಡೋಣ ಅಂತ. ನೋಡಿ, ನೂಲನ್ನ ತೆಗಿತಾ ಎಲ್ಲ ಹೇಳ್ತಾ ಇದ್ದಾಳೆ, ನಾವು ಪತಿವ್ರತೆಯರಾಗಬೇಕು. ಧೃತರಾಷ್ಟ್ರ ಇದ್ನಲ್ಲ ಗಾಂಧಾರ ದೇಶದ ಹೆಣ್ಮಗಳು ಹೆಂಗ್ ಬಾಳೆ ಮಾಡಿದ್ಲು? ಹೆಂಗ್ ಬಾಳೆ ಮಾಡಿದ್ಲು? ಗಂಡನಿಗೆ ಕಣ್ಣಿರ್ಲಿಲ್ಲ. ಹಿಂಗಂದ್ರೆ ನಾವು ಕಟ್ಕೋಬೇಕನ್ರಿ ಮತ್ತೆ ಯಾರಂದಿಗಿಂದಿರಿ ನೀವು ಮತ್ತೆ ಹಿಂದೆಗಡೆ. ಗಂಡನಿಗೆ ಕಣ್ಣಿರ್ಲಿಲ್ಲ, ತಾನು ಕಣ್ಣು ಕಟ್ಕೊಂಡ್ಲು. ಎಂತ ಪತಿವ್ರತಿ. ಇವತ್ತು ನೆನೆಸ್ತೀವಿ ಅವಳನ್ನ. ಯಾಕೆ ನೆನೆಸ್ತೀವಿ? ಅತ್ರಿ ಮಹರ್ಷಿಗಳ ಹೆಂಡತಿ ಯಾರು? ಅನಲಾಯಿ. ಈ ಕಥೆಯನ್ನೆಲ್ಲ ಹೇಳ್ತಿದ್ಲು, ಅಲ್ಲೆಲ್ಲ ಕುಡಿತಕ್ಕಂಥ ತಾಯಂದಿರಿಗೆ ಹೇಳ್ತಿದ್ಲು. ಯಾರೋ ಒಬ್ಬ ಹೆಣ್ಮಗಳನ್ನಂತ ಕೊಳ್ಳಾಗಿನ ತಾಳಿ ತಗಲಂತಕಿ.
ಕೊಳ್ಳಾಗಿನ ತಾಳಿ ಯಾಕೆ ಅವನು ಕೊಳ್ಳಾಗ ತಾಳಿಲ್ಲ, ನಾನು ಕಟ್ಕೊಳಂಗಿಲ್ಲ, ತಾಕಿನ ತಗಲ್ಲ ಅಂತ. ಯಾಕೆ ಹೇಳ್ತೀನಿ ಅಂದ್ರೆ ಹಿಂಗಿರ್ತದ ನಮ್ಮ ವ್ಯವಸ್ಥೆ. ಅದಕ್ಕೆ ಇಲ್ಲಿ ತಾಯಿ ಅನಲಾಯಿ ಬಗ್ಗೆ ಹೇಳ್ತಾಳೆ, ಸತ್ತ ಗಂಡನ ಪ್ರಾಣವನ್ನು ಒಯ್ತಾ ಇರ್ತಕ್ಕಂಥ ಯಮನನ್ನ ತಡೆದು ಮತ್ತೆ ಗಂಡನೊಂದಿಗೆ ಲಗ್ನವಾಗಿ ಅವನನ್ನು ಉಳಿಸಿದಂಥ ಸತ್ಯವಾನ ಸಾವಿತ್ರಿಯ ಕಥೆಯನ್ನು ಮಾತಾಡ್ತಾರೆ. ಎಂತೆಂಥ ಕಥೆ ಅವಳು ಹೇಳೋದು. ರಾಟಿ ಮೇಟಿ ಈ ಜಗತ್ತಿಗೆ ಮೂಲ ನೋಡ್ರಿವಾ. ರಾಟಿದ್ರ ಬಟ್ಟಿ ಸಿಗ್ತದ, ಮೇಟಿದ್ರ ಹೊಟ್ಟಿಗೆ ಅನ್ನ ಸಿಗ್ತದ. ಇವನ್ನೆರಡನ್ನು ನಾವು ಒಪ್ಪಬೇಕಿರುವ ತಾಯಂದಿರು ಅಂತ ಹೇಳ್ತಾ ಇದ್ದಾಳೆ. ಗಂಡನೆ ಕುಂಟನೆ ಕುರುಡನೆ ಇರಲಿ ಅವನೇ ದೇವರಮ್ಮ, ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ನೀ ಪ್ರೀತಿಯ ಕಣ್ಣಾಗು, ನಿನ್ನ ಪತಿಗೆ ಪ್ರಿಯಳಾಗು. ನೀ ಪ್ರೀತಿಯ ಕಣ್ಣಾಗು, ನಿನ್ನ ಪತಿಗೆ ಪ್ರಿಯಳಾಗು. ಸದ್ಧರ್ಮಕ್ಕೆ ನೆಲೆಯಾಗು, ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ. ಪತಿರತಿಯರ ಹಾದಿಲ ನಡೆದೋ ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ. ಪತಿರತಿಯರ ಹಾದಿಲ ನಡೆದೋ ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳೆ. ಬಂಗಾರ ಬಳೆಯೋ ಸಿಂಗಾರ ಸರದ ಆಸೆಯ ಬಿಡಬೇಕು. ಬಂಗಾರ ಬಳೆಯೋ ಸಿಂಗಾರ ಸರದ ಆಸೆಯ ಬಿಡಬೇಕು. ರಂಗಮಣಿಕ್ಯನತ ಮಂಗಲ ಸೂತ್ರ ಅಂಗದಿ ಇರಬೇಕು. ರಂಗಮಣಿಕ್ಯನತ ಮಂಗಲ ಸೂತ್ರ ಅಂಗದಿ ಇರಬೇಕು. ನಾಶಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ. ನಾಸಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ. ಮುತ್ತೈದಿ ನಿಜದಿ ಗರತಿ ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ. ಪತಿರುತಿಯರ ಹಾದಿಲ ನಡೆದೋ ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳೆ. ಕೊರಳೊಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಂಬ. ಕೊರಳೊಳು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಂಬ. ಬೆಲೆ ಬಾಳುವ ಬಂಗಾರದಾಗಿನದ ಬಯಕೆಯು ಬೇಡಮ್ಮ. ಬೆಲೆ ಬಾಳುವ ಬಂಗಾರದಾಗಿನದ ಬಯಕೆಯು ಬೇಡಮ್ಮ. ಒಂದು ಗುಂಜಿಯಷ್ಟು ತೂಕ ಗುಣದಾಳಿ ಇದ್ದರೆ ಸಾಕ. ಒಂದು ಗುಂಜಿಯಷ್ಟು ತೂಕ ಗುಣದಾಳಿ ಇದ್ದರೆ ಸಾಕ. ಹೆಚ್ಚಿನ ಒಡವೆ ಯಾಕಬೇಕಾ. ಗುಣವಂತಿಯಾಗಿ ಬಾಳೆ ಸತ್ಕೀರ್ತಿ ಪಡೆಯಿರಮ್ಮ. ಪತಿರತಿಯರ ಹಾದಿಲ ನಡೆದೋ ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳೆ. ವಾ ಗಂಡನೆ ಕುಂಟನೆ ಕುರುಡನೆ ಇರಲಿ ಅವನೇ ದೇವರಮ್ಮ. ಗಂಡನೆ ಕುಂಟನೆ ಕುರುಡನೆ ಇರಲಿ ಅವನೇ ದೇವರಮ್ಮ.
ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವ ನಿಲ್ಲಿಸಮ್ಮ. ನೀ ಪ್ರೀತಿಯ ಕಣಾಗು, ನಿನ್ನ ಪತಿಗೆ ಪ್ರಿಯಳಾಗು. ನೀ ಪ್ರೀತಿಯ ಕಣಾಗು, ನಿನ್ನ ಪತಿಗೆ ಪ್ರಿಯಳಾಗು. ಸದ್ಧರ್ಮಕ್ಕೆ ನೆಲೆಯಾಗು, ಗುಣವಂತಿಯಾಗಿ ಬಾಳೆ. ಆಶೆ ವಿಷಯ ನೋವಾಸನೆ ಅಳಿದು ಲೇಸಾಗಿ ಬಾಳಮ್ಮ. ಆಶೆ ವಿಷಯ ನೋವಾಸನೆ ಅಳಿದು ಲೇಸಾಗಿ ಬಾಳಮ್ಮ. ನಿತ್ಯ ಬೆಳಗಿನಲ್ಲಿರೇ ಬುರ ಕವಿಗಳ ಕವಿತೆಯು ಹಾಡಮ್ಮ. ನಿತ್ಯ ಬೆಳಗಿನಲ್ಲಿರೇ ಬುರ ಕವಿಗಳ ಕವಿತೆಯು ಹಾಡಮ್ಮ. ಹೆಚ್ಚೇನು ಹೇಳಬೇಕು, ಮಲ್ಲಿನಾಥನ ನೆನಿಬೇಕು. ಹೆಚ್ಚೇನು ಹೇಳಬೇಕು, ವೀರಭದ್ರಗೆ ನೆನಿಬೇಕು. ನಿನ್ನ ಬಾಳಿಗವನೆ ಬೆಳಕು, ಗುಣವಂತಿಯಾಗಿ ಬಾಳೆ. ಸತ್ಕೀರ್ತಿ ಪಡೆಯಿರಮ್ಮ. ಪತಿರೊತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳೆ, ಸತ್ಕೀರ್ತಿ ಪಡೆಯಿರಮ್ಮ. ಪತಿರೊತೆಯರ ಹಾದಿಲೆ ನಡೆದು, ಪತಿರೊತೆಯರ ಹಾದಿಲೆ ನಡೆದು, ಪತಿರೊತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗವಾಯಿಗಳು ಬಹಳ ಸುಂದರವಾಗಿ ಹಾಡಿದರು. ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸೋಣ. ಅವ್ರು ಹಾಡ್ಬೇಕಂತಾರ, ನಾ ಹೇಳ್ಬೇಕಂತೀನಿ. ಇಬ್ಬರು ನಾವು ಗಂಡ ಹೆಂಡ್ತಿದ್ದಂಗೆ. ಅವ ಆ ಕಡೆ ಎಳಿತಾನ, ನಾ ಈ ಕಡೆ ಎಳಿತೀನಿ. ಯಾಕೆ ನಿಮ್ಗೆ ಕೇಳಿಸ್ಬೇಕಂತ ನನಗೆ, ಅವನು ಹಾಡ್ಬೇಕಂತ ಅವನಿಗೆ. ಇರಲಿ, ಆದರೂ ಹೊಂದಾಣಿಕೆಯಿಂದ ಹೋಗ್ಬೇಕಾಗ್ಯದ. ನೋಡಿ, ಮಹಾಪತಿವ್ರತೆಯಾಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಹೆಂಗೆ ಬದುಕಿದ್ಲು? ಹುಚ್ಚ ಗಂಡನೊಂದಿಗೆ ಬಾಳ್ವೆಯನ್ನ ಮಾಡಿ ನಾದನೆಯರು ಎಷ್ಟು ಕಷ್ಟವನ್ನ ಕೊಟ್ಟರು. ಒಂದೊಂದು ಬುಟ್ಟಿ ಜೋಳ ಕೊಡ್ತಿದ್ರಂತೆ ಬೀಸ್ ಅಂತ ಹೇಳಿ. ಬೀಸ್ತಾ ಇದ್ಲು ಭರಮರೆಡ್ಡಿ ಬೀಸ್ತಾ ಇದ್ಲು. ಬೀಸೋ ಮುಂದೆ ಬೀಸಿ 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 ಅಲ್ಲೇ ಬೀಸು ಕಲ್ಲಿನ ಮೇಲೆ ಮಕ್ಕೊಂಡಿರ್ತಿದ್ಲಂತ. ಬೆಳಗ್ತಾನಕ ಬೀಸ್ತಾ ಇದ್ಲು. ಅವಾಗ ಇವಳ ಮಹಾಪತಿವ್ರತಿತ್ವವನ್ನು ನೋಡಿದಂತ ಮಲ್ಲಯ್ಯ ಬಂದು ಯಾರು ಸೇವೆ ಮಾಡಕತ್ತಿದ? ಹೇಮರೆಡ್ಡಿ ಮಲ್ಲಮ್ಮನ ಜ್ವಾಳವನ್ನು ಬೀಸಿದ ಅಂತ ಕೇಳಿದ್ರೆ, ಯಾಕೆ ಜ್ವಾಳ ಬೀಸಿದ? ಜೀವನದಾಗ ಏನು ಹಂಗ ಬರ್ತದೆ. ಯಾವನೊಬ್ಬ ನಮ್ಮ ಗಜಾನ್ ಅಂತ ಗದಗ ಹೊಂಟಿದ್ನಂತ. ಅವಂದು ಹೇಳಿದ್ರೆ ಅವಂಗ ನಗು ಬರ್ತೈತ್ರಿ. ಗದಗ ಹೊಂಟಿದ್ನಂತ. ಗದಗ ಹೊಂಟಾಗ ಟಿಕೆಟ್ ಕೇಳ್ಬೇಕಲ್ರಿ ಕಂಡಕ್ಟರ್ಗೆ. ಟಿಕೆಟ್ ಕೊಡು ಅಂತ ಕೇಳ್ಬೇಕಾಗಿತ್ತು. ಇವ ಅನ್ನಂತ ಕನ್ನಡದಾಗ ಚಂದಾಗಿ ಟಿಕೆಟ್ ಕೊಡ್ರಿ ಅಂತ ಹೇಳ್ಬಿಟ್ಟಿದ್ರೆ ಕೊಟ್ಬಿಡ್ತಿದ್ದವ. ಇವ ತಬಲಾ ಕಲ್ತಿದ್ನಲ್ಲ ಅವ ಅಂದಂತ ಗಜಾನ, ತಾತ ಇತ ಕಡಕ ದಿಂತ ಗದುಗಿನ ಟಿಕೆಟಪ್ಪ ಕಟ್ಟತಾ ಅಂತ. ನಾವು ಸುಮ್ಮನೆ ಟಿಕೆಟ್ ಕೊಡೋದು ಕೇಳ್ಬೇಕಿಲ್ರಿ ಅನ್ನಂತ. ತಾತ ಇತ ಕಡಕ ದಿಂತ ಗದುಗಿನ ಟಿಕೆಟಪ್ಪ ಕಟ್ಟತಾ ಇಟ್ಟು ಅಂದ್ಬಿಡ್ಲಿ. ಅವನು ತಬಲಾ ಕಲ್ತಿದ್ನಂತ ಕಂಡಕ್ಟರ್. ಅವ ಹೊಳ್ಳನಂತ, ತಾತ ಇತ ಕಡಕ ದಿಂತ ಗದುಗಿನ ಟಿಕೆಟಪ್ಪ ಕೊಡಕ್ಕೆ ತಲೆ ಕಟ್ಟತಾ, ಪುಕ್ಷಟಿ ಕೊಡಕ್ಕೆ ತಲೆ ಕಟ್ಟದೆ. ಜೀವನದಾಗ ಏನೂ ಬರಂಗಿಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು, ಡೂ ಆರ್ ಡಾಯ್. ಮಾಡು ಇಲ್ಲವೇ ಮಡಿ ಅಂದಾಗ ಹೆಸರು ಬರ್ತದೆ. ಹಂಗಿಲ್ಲಿ ಜ್ವಾಳ ಮಲ್ಲಯ್ಯ ಬೀಸಿದ್ದ ಅಂತ ಕೇಳಿದ್ರೆ ಎಷ್ಟೊಂದು ಭಕ್ತಿ ಪತಿವ್ರತ ಹೆಣ್ಮಗಳಾಗಿರ್ಬೇಕಿ. ಒಬ್ಬಾಕಿ ಗ್ವಾಡಿ ಗಂಡನ ಪುಟ ಹಾಕಿದ್ಲಂತೆ.
ಮ್ಯಾಲಿತ್ತಂತದ ಫೋಟೋ ಇಲ್ಲೆಲ್ಲ ಮತ್ತೆ ಮ್ಯಾಲೆ ಹಾಕಿದ್ಲಂತ ಮಳೆ ಹೊಡೆದ ಅದು ನೆಲಕ್ತಿದ್ದಿಲ್ಲಂತಕ್ಕೆ ಮಹಾಪತಿವ್ರತ ಹೆಣ್ಮಗಳಕ್ಕೆ ಗಂಡನ ಬಗ್ಗಿಸಿ ನಿಲ್ಲಿಸಿ ಅವ್ನು ಡುಬ್ಬನ ಮ್ಯಾಗ ನಿಂತು ಅದನ್ನ ಫೋಟೋ ಪೂಜೆ ಮಾಡಕ್ಕೆ ಅರ್ಥ ಆಗಿರ್ಬೇಕು ನೀವು ಇಂಥವ್ರು ಅದಾರ್ರಿ ಹೌದಲ್ಲ ಮಾತಾ ಪಿತರನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ ಬೇವು ಬೆಲ್ಲದೊಳಡರೇನು ಫಲ ಹಾವಿಗೆ ಹಾಲೆರದೇನು ಫಲ ದಾಸರು ಹೇಳ್ತಾರೆ. ಯಾವ ಗುಡಿಗೆ ಹೋಗ್ಬೇಡ್ರಿ, ಯಾರು ಎಲ್ಲಿ ಬಾಳೆಹಣ್ಣು ಒಯ್ಬೇಡ್ರಿ, ಉದ್ದಿನಕ್ಕೆ ಮತ್ತೆ ತಿಂದೇಳಿ ನಾಳೆ ಚುರ್ಮರ್ಗಿ ಬರೆದು ಬಂದು ಅದೊಂದು ಚಿಂತೆನ ನನಗೆ. ಏನು ಮಾಡಬೇಡ್ರಿ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ಹೌದಲ್ರಿ? ಎಲ್ಲಿದೆ ನಿಮ್ಮ ಮನಿ ಮಂತ್ರಾಲಯ ಆಗ್ತದೆ. ನಿಮ್ಮ ಮನಸ್ಸು ತಾಯಂದಿರು ಎಲ್ಲರನ್ನ ಪ್ರೀತಿ ಮಾಡಿದ್ರಿಲ್ಲ, ಅತ್ತಿನ ಮೊದಲು ಪ್ರೀತಿ ಮಾಡ್ರಿ. ನೀವು ತಾಯಂದಿರ ಅತ್ತಿದೇರ ಸಸ್ಯನ ಮೊದಲು ನಿಮ್ಮ ಮಗಳಂತ ಕಾಣ್ರಿ. ನಿಮಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದಾಗ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ಇಲ್ಲಂದ್ರೆ ಏನಾಗ್ತತಿ? ಮನೆಯೇ ನ್ಯಾಯಾಲಯ. ಹೌದಲ್? ಇಲ್ಲಂದ್ರೆ ಮನಸ್ಸು ನ್ಯಾಯಾಲಯ ಆಗ್ತತಿ. ತನ್ನಂಗ ನೋಡಿದರೆ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರೆ ಕಣ್ಣ ಮುಂದಾದ ಕೈಲಾಸ. ಎಲ್ಲೈತಿ ಕೈಲಾಸ? ಮ್ಯಾಲೆ ಐತನ ಕೈಲಾಸ? ಸತ್ತವರು ಹೋಗ್ಯಾರ, ಹೋದವ್ರು ವರದಿ ತಂದಿಲ್ಲ, ಹೆಂಗೈತೆ ಅಂತ ಯಾರು ಹೇಳ್ಯಾರನ್ರಿ? ಇವತ್ತಿಗೆ ಹೇಳ್ಯಾರನ್ರಿ? ಅವರ ಹೇಳಿದ್ರಿ ಹೇಳ್ರಿ, ನಾನು ಕೇಳಿರಕ್ಕ ಬರ್ತೀನಿ. ಮತ್ತೆ ಯಾರು ತಂದಿಲ್ಲವ್ವ. ನಾವು ಇರೋ ಮಠ ನಮ್ಮ ಮನಿನ ಕೈಲಾಸ ಮಾಡ್ಬೇಕು. ನಾವು ಬದುಕ್ತೀವಿ ಅಲ್ಲ, ಬದುಕೇ ಕೈಲಾಸ ಆಗ್ಬೇಕು. ಅದಕ್ಕೆ ಬಸವಣ್ಣ ಅಂದಿದ್ದು, ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ. ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ ಅಂತ ಹೇಳೋದ್ರು ಬಸವಣ್ಣವ್ರು. ಅದಕ್ಕೆ ಎಲ್ಲರನ್ನ ಪ್ರೀತಿ ಮಾಡಿದ್ರು. ನಾ ಹೇಳಕ್ಕೆ ಇಷ್ಟಪಡೋದಿಷ್ಟೇ, ಎಲ್ಲರನ್ನ ಪ್ರೀತಿ ಮಾಡೋಕೆ. ಯಾವಾಗ ಹೋಗ್ತೀವಂತ ಗ್ಯಾರಂಟಿ ಇಲ್ಲ. ನಿಮ್ಮ ಒಣ ಮಕ್ಕಳದಾವಂದ್ರೆ ಅವನ್ ಪ್ರೀತಿ ಮಾಡ್ರಿ. ನೆರೆಯವ್ರಿ ಅಜ್ಜಿದರದಾರಲ್ಲ ಅವ್ರನ್ನ ಪ್ರೀತಿ ಮಾಡ್ರಿ. ಮನೆಯೊಳಗೆ ಗಂಡನ ಪ್ರೀತಿ ಮಾಡ್ರಿ, ಮೈದನರ ಪ್ರೀತಿ ಮಾಡ್ರಿ. ನಂದನವನ ಆಗ್ತದೆ. ಮಂತ್ರಾಲಯಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ನಿಮಗೆ. ಎಲ್ಲಿ ಮಂತ್ರಾಲಯ? ನೀವೇ ರಾಘವೇಂದ್ರ ಹಾಕಿರಿ, ನೀವೇ ಮಂತ್ರಾಲಯ ಹಾಕಿರಿ. ಅಲ್ಲೇ ಗಂಗೆ ಹರ್ಯಾಕತ್ತಾಳೆ, ತುಂಗೆ ಹರ್ಯಾಕತ್ತಾಳೆ. ಯಾವ ತುಂಗೆ? ನೀರಿಲ್ಲದ ತುಂಗೆ, ಪ್ರೀತಿಯ ಗಂಗೆ ನಿಮ್ಮ ಮನೆಗೆ ಹರಿತಾಳ. ನೀವು ಶಂಕರರಾಗಿ ಪರಿವರ್ತನೆ ಆಗ್ತೀರಿ ಬಂಧುಗಳೇ. ಯಾಕಿದನ್ನು ಹೇಳೋದು? ಇವತ್ತು ನಮಗೆಲ್ಲ ಕೊಟ್ಟಾನ. ಘರ್ ಮೇ ಸೋಫಾ ಸೆಟ್ ಹೈ, ಹೌದಲ್ರಿ? ಘರ್ ಮೇ ಸೋಫಾ ಸೆಟ್ ಹೈ, ಮತ್ತೇನೇನೈತಿ? ಕಪ್ಪು ಬಸಿ ಸೆಟ್ ಹೈ, ಟಿವಿ ಸೆಟ್ ಹೈ, ಮೈಂಡ್ ಅಪ್ ಸೆಟ್ ಹೈ. ತಗೊಂಡು ಏನು ಮಾಡೋರು ನೀವು? ಎಲ್ಲ ಐತಿ ಮನ್ಯಾಗ. ಟಿವಿ ಸೆಟ್ ಇಟ್ಟಾನ, ಅಕ್ಕಿ ಬಡ್ದು ಹಾಕಂಗಿಲ್ಲ. ಗೋದೇರ್ ಖಾನಾವಳಿಗೆ ಖಾನಾವಳಿಗೆ ಹೋಗುವಂತಾಳಂದ್ರೆ ಅರ್ಥ ಏನ್ರಿ? ಬದುಕಂತಾರೇನ್? ಸಂಸಾರ ಅಂತಾರೇನ್? ಪ್ರೀತಿ, ಪ್ರೀತಿಯಲ್ಲಿ ದೇವರದಾನ, ಪ್ರೀತಿಯೊಳಗೆ ದೇವರದಾನ. ತಾಯಿ ಅಂದರೆ ಇವತ್ತು ನನಗೆ ನಮಸ್ಕಾರ ಮಾಡಿ ಎಲ್ಲರೂ ಕೊಡೋದಿದ್ರೆ ಏನು ಕೊಡ್ತಿರುವ? ಏನು ಕೊಡ್ತೀರಿ? ಮುತ್ತಾರ ನಮ್ಮ ಅತ್ತಿ ಪ್ರೀತಿ ಮಾಡ್ತೀನಿ ರೀ. ನಾಳಿಂದ ಅತ್ತಿ ಹೀರಿ ಹೀರಿ ಅಕ್ಕಿ ಎಲ್ಲ ಬೆಚ್ಚಿ ಗುಂಡಿನ ಸರ ಇದ್ರೆ ರುಚಿ ಕೊಟ್ಟು ಬಿಡ್ಬೇಕಾಕಿ. ಏನ್ರಿ ಸೌಕರ್ಯ? ಹೌದಲ್ಲ? ನಾ ಹೇಳೋದು ಅವರೇ, ನಾ ಹೇಳೋದು ಸತ್ಯ ಇದ್ರೆ ಹೂವನ್ರಿ, ಇಲ್ಲಾಂದ್ರೆ ಬಿಟ್ಟು ಬಿಡ್ರಿ ನೀವು. ಆಕೆ ಮಗಳಿಗೆ ಕೊಡಬಾರ್ದು. ಇದು ನನ್ನ ಸೊಸಿಗೆ ನೋಡ ಬರೆದಿಡ್ಬೇಕು ಕಾಗದ ಪತ್ರ. ಅರ್ಥ ಆಯ್ತಿಲ್ಲ? ಅವರ ಸತ್ಯ ಐತಿಲ್ಲ ನಾ ಹೇಳೋದು. ಅದು ಭೀಮಮ್ಮನ ಪುರಾಣ. ಪ್ರೀತಿ ಮಾಡ್ರಿ. ಪ್ರೀತಿಯೊಳಗೆ ಎಷ್ಟು ಶಕ್ತಿ ಇದೆ. ಅದ ಹೊಳ್ಳಿ ಅವ 2 ಅಕ್ಷರ. ಪ್ರೀತಿ ಅಂದ್ರೆ 2 ಅಕ್ಷರ ಇದೆ, ದ್ವೇಷ ಅಂದ್ರೆ 2 ಅಕ್ಷರ ಇದೆ. ಅಲ್ಲಿ ನರಕ ನಿರ್ಮಾಣ ಆಗ್ತದೆ, ಇಲ್ಲಿ ಸ್ವರ್ಗ ನಿರ್ಮಾಣ ಆಗ್ತದೆ. ವೇರ್ ಈಸ್ ಹೆಲ್ ಅಂಡ್ ಹೆವೆನ್, ದೇರ್ ಈಸ್ ಹಿಯರ್. ಇಲ್ಲಿದೆ, ಅದು ಇಲ್ಲಿದೆ. ಎಲ್ಲಿದೆ? ನಮ್ಮಲ್ಲಿದೆ. ಅದಕ್ಕೆ ನಾವು ನಿರ್ಮಾಣ ಮಾಡೋಣ. ನಿಮ್ಮ ಮನೆಯೊಳಗೆ ಹತ್ತಿದೆ ಇರೋದಾರಲ್ಲ. ನನ್ನ ಮಠಕ್ಕೆ ನಾನೊಂದು ವಿಚಾರ ಇಟ್ಕೊಂಡೆ. ನನಗೆ ಗದಗನಲ್ಲಿ 1 ಎಕರೆ ಜಾಗ ಕೊಟ್ಟಾರ ಭಕ್ತರ. ನಾ ಏನು ವಿಚಾರ ಮಾಡೀನಿ ಗೊತ್ತಾ?
ಅಲ್ಲಿ ಮಠ ಕಟ್ಟಂಗಿಲ್ಲ ತಾಯಂದಿರಿ. ನನ್ನ ವಿಚಾರ ಮುಂದೆ ನಿಮ್ಮ ಊರಿಗೂ ಭಿಕ್ಷಕ್ಕೆ ಬರ್ತೀನಿ. ನಮ್ಮ ಮಠಕ್ಕೆ ಯಾರು ಬರ್ತಾರಂತ ಕೇಳಿದ್ರೆ ವಯಸ್ಸಾದ ಅಜ್ಜಿದೇರು ಇರ್ತಾರಲ್ಲ. ನಮ್ಮ ಸೊಸಿಗೆ ಊಟಕ್ಕೆ ಕೊಡೋಲ್ರಿ, ನನ್ನ ಹೊರಗೆ ಹಾಕ್ಯಾರ್ರಿ ಅಪ್ಪ ಅವ್ರಿಗೆ ಮಗ ಆಗಿ ನಾ ಅವ್ರನ್ನ ಜೋಪಾನ ಮಾಡ್ಬೇಕಂತ ಮಾಡೀನಿ ಮುಂದಿನ ಜೀವನದಾಗ. ಈಗ ಅದಕ್ಕೆ 1 ಎಕರೆ ಜಾಗ ಕೊಟ್ರೆ ಅಲ್ಲಿ ಕಟ್ಟುದೇ, ಯಾರು ಸಲ ಕಟ್ಟಂಗಿಲ್ಲ. ಎಲ್ಲಿ ಅದಾರಲ್ಲಿ ಎಲ್ಲಿ ನನಗೆ ಸಿಗ್ತಾರಲ್ಲ ಪುರಾಣಕ್ಕೆ ಹೋದಕ್ಕೆ ಅವ್ರು ಕರ್ಕೊಂಡು ಹೋಗೋದು, ಅವ್ರನ್ನೆಲ್ಲ ನೋಡೋದು, ನಾನೇ ಮಗನಾಗಿ ನೋಡೋದು. ಅರ್ಥ ಆಗುತ್ತಲ್ಲ ನಿಮ್ಗೆ ಹೇಳೋದು? ಅದಕ್ಕೆ ನಾನು ನಿಮ್ಮ ಕೈ ಮುಗಿದು ಹೇಳ್ತೀನಿ, ಮನೆಯೊಳಗೆ ಎಲ್ಲರನ್ನ ಪ್ರೀತಿ ಮಾಡಿರಿ. ನಾನು ನಿಮ್ಗೆ ಅದು ಒಂದೇ ಹೇಳೋದು, ಉಳಿದಿದ್ದು ಏನೂ ಹೇಳಂಗಿಲ್ಲ. ಚಂದಾಗ ಅಡಿಗೆ ಆದ್ಬಿಟ್ಲೆ ಅತ್ತಿಯರ ಬರ್ರಿ ಊಟ ಮಾಡಿರಿ. ಯವ್ವ ಮಗಳ, ಯವ್ವ ನೀವು ಭಾಳ ನಕ್ಕಿರಿ ಅಂದ್ರೆ ಮಾಡಿರಂತೆ. ಹೌದಲ್ರಿ ಸ್ವಲ್ಪ? ಅದಕ್ಕೆ ನಾನು ಹೇಳೋದ, ನೀವ ಹಿಂಗಿರು ಹೊತ್ತ ನಮ್ಮಂತರ ಬಂದ್ರೆ ನಮ್ಮ ಗತಿ ನಮಗಿತ್ತು. ಅದಕ್ಕೆ ಹೇಳೋದು, ಇಲ್ಲೇ ಪ್ರೀತಿ ಮಾಡಕತ್ತಾಳೆ. ಎಷ್ಟೊಂದು ಪತಿವ್ರತ ಆಗಿ ತನ್ನ ಗಂಡನನ್ನ ಪ್ರೀತಿ ಮಾಡೋದಲ್ಲ, ಈ ಸಂಸಾರದ ಹಿಂಗೆ ಮಾಡ್ತಾ ಇರ್ತಕ್ಕಂಥ ಭೀಮಮ್ಮನಿಗೆ 4 ಮಕ್ಕಳಾಗ್ಯಾವ. ಎಷ್ಟು? 4 ಮಕ್ಕಳು. 1ನೇದವಳು ಬಾಲಮ್ಮ, 2ನೇದವಳು ಕಿರಿಯ ಬಾಲಮ್ಮ, 3ನೇಯವಳು ಬನಶಂಕರಿ ಅಂತ ಹೆಸರಿಡ್ತಾಳ. ಹಿಂಗೆ 3 ಮಕ್ಕಳಾಗ್ಯಾವ. ಅದ್ರಾಗ ಒಂದು ಶಿವನ ಪಾದ ಸೇರಿದ. ಯಾವ್ದ ರೋಗ ಬಂದು ಬನಶಂಕರಿ ಅನ್ನುವಂಥ ಮಗಳು ಏನಾಗಳ ಕೈಲಾಸವನ್ನ ಸೇರ್ಯಾಳ. ಹೋದ್ಲು, ಇದ್ದಿದ್ದು ನಂದು, ಹೋಗಿದ್ದು ಅವಂದು. ಮೊನ್ನೆ ಒಬ್ಬ ಹೆಣ್ಮಗಳು, ನಾವು ಇದನ್ನು ತಿಳ್ಕೊಬೇಕು, ಬಂತಿಲ್ಲ ಖುಷಿ ಪಡ್ಬಾರ್ದವ. ಗಂಡ ತಂದು ಚೀಲ ತುಂಬಿಕೊಂಡು ಬಾ ಬಿಸಿ ರೊಟ್ಟಿ ಮಾಡಿ ಅನ್ಬಾರ್ದು. ಅವ ಇದ್ರು ತಂದ್ರು ಹಂಗೆ ಇರ್ಬೇಕು. ಇಲ್ಲಿ ಹೇಳಿದ್ರಲ್ಲ ಅವ್ರು, ಗಂಡನು ಕುರುಡನು ಕುಂಟನೆ ಇರಲಿ ಅವನೇ ದೇವರಮ್ಮ ಹೇಳಿದ್ರಿಲ್ಲ? ಮುಂದೆ ಏನೇನು ಹೇಳಿದ್ರಲ್ಲ, ಮತ್ತೆ ಹಾಡಕತ್ತೀವೋ ಮರ. ಬೇಸರ ಮಾಡದೆ ಪತಿಪಾದವ ಸೇವೆಯ ಮಾಡಮ್ಮ, ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವನ್ನು ಕಳೆಯಮ್ಮ. ಹೌದಲ್ಲ? ಹೆಂಗ ಹೇಳ್ಯಾರ? ಅದಕ್ಕೆ ಅವ ಹೆಂಗರೇ ಇರ್ಲಿ, ಕುಂಟರೇ ಇರ್ಲಿ, ಕುರುಡರೇ ಇರ್ಲಿ, ತಂದು ಹಾಕ್ಲಿ, ಬರ್ಲಿ, ಗಾಳಿ ಬಿಟ್ಟು ಹೂ ಬಿಟ್ರು ಹವಾರಿ ಹೋಗಿ ರಸ್ತೆದಾಗ ಬೀಳಂಗಿರ್ಲಿ, ಹಂಗಿರ್ಲಿ, ಅವ್ ನನ್ನ ಪ್ರೀತಿಯಿಂದ ಕಾಣ್ರಿ. ಬರೀ ಗಂಡನನ್ನ ಅಷ್ಟೇ ಅಲ್ಲ, ಮನೆಯೊಳಗೆ ಎಲ್ಲರನ್ನ ಪ್ರೀತಿ ಕಾಣ್ರಿ. ಹಿಂಗ ಪ್ರೀತಿಯ ಆ ನಂದನವನದಲ್ಲಿ 3 ಮಕ್ಕಳು ಹುಟ್ಟಿದಾವೆ. ಬನಶಂಕರಿ ಅಂತ 3ನೇ ಮಗಳಿಗೆ ಹೆಸರಿಟ್ಟಾಳ. ಅಕ್ಕಿ ಕೈಲಾಸವನ್ನ ಸೇರ್ಯಾಳ. ಹೆಂಗ ಆಗ್ಯಾಳ ಅಂತ ಕೇಳಿದ್ರೆ, ಸಂಸಾರಿಗಳಾಗಿ ವಿರತರಿಗೆ ವಿರಕ್ತಳಾಗಿ, ಶರಣರಿಗೆ ಸುಜ್ಞಾನಿಯಾಗಿ, ಮರುಳರಿಗೆ ಸಂಸಾರ ಧರ್ಮವನ್ನು ಬೋಧಿಸುವ ಜ್ಯೋತಿಯಾಗಿ ಪರಿವರ್ತನೆಯಾಗಿದ್ದಾಳೆ ಇಟಗಿಯ ಭೀಮಾಂಬಿಕೆ. ಯಾವ ನೆಡಗುಂದಿ ಕೊಪ್ಪದಲ್ಲಿ ಇಂಥ ಬದುಕನ್ನ ಕಳೀತಾ ಇರುವಂಥ ಸತ್ಯವಾನ ಸಾವಿತ್ರಿ, ಅತ್ರಿ ಮಹರ್ಷಿ ಹಂಡೆಯ ಅನಲಾಯಿ, ರಾಮನ ಹೆಂಡದ ಸೀತೆ, ತಾರಾ, ಮಂಡೋದರಿ, ಅಹಲ್ಯ, ದ್ರೌಪದಿ, ಸೂರ್ಯ ಚಂದ್ರನಿರೋರಿಗೆ ಅವ್ರ ಹೆಸರು ಹೆಂಗಿದೆ ಎಲ್ಲ, ಇವಳು ಹಾಗೆ ಬದುಕ್ತಾ ಇದ್ದಾಳೆ. ಹೀಗೆ ಬದುಕ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ದಿನ ಮಲ್ಕೊಂಡಾಳ ಭೀಮಂದು ನಿದ್ರೆಯಾಗಿರಲಿಲ್ಲ. ಶರಣ ನಿದ್ರೆ ಗೈದರೆ ಜಪ ಕಾಣಿರೋ, ಶರಣ ನೆದ್ದು ಕುಳಿತರೆ ಶಿವತತ್ವ ಕಾಣಿರೋ, ಶರಣ ನಡೆದುದು ಶಿವಪಥ ಕಾಣಿರೋ, ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರೋ ಅಂತ ಹೇಳ್ತಾರಲ್ಲ ಬಸವಣ್ಣವರು. ಹಂಗ ಕಾಯ ಕೈಲಾಸ ಆಗ್ಯದ. ಮಕ್ಕೊಂಡಾಳ ಭೀಮಾ. ದೇವ್ರು ಬಂದಾನ ಕನಸ್ನ್ಯಾಗ. ಯಾರು ಬಂದಾರ? ನಮಗೆ ದೇವ್ ಬಂದು ಕುಣಿತಿರ್ತಾವ ಆ ಮಾತು ಬರೀ. ಭೀಮಾನ ಕನಸ್ನ್ಯಾಗ ದೇವ್ರು ಬಂದಾನ, ಧರ್ಮ ಬಂದಾನ. ಭೀಮಾ ನೀ ಏನ್ ಚಿಂತೆ ಮಾಡಿ ಗೊತ್ತು ನನಗೆ ಅಂತ ಅವನ ಕನಸ್ನ್ಯಾಗ ಬಂದು. ನೀನು ರಾತ್ರಿ ಮಲ್ಕೊಳ್ಳೋ ಮುಂದೆ ಏನು ಚಿಂತೆ ಮಾಡಿ ಗೊತ್ತೈತ್ ನನಗೆ? ಏನ್ ಚಿಂತೆ, ಏನ್ ಮಾಡಿದ್ಲಕ್ಕಿ ಹೇಳ್ತಾನ. ನೀನು ಮಲ್ಕೊಳ್ಳೋ ಮುಂದೆ ಇಂಥ ಮಠ ಆಗುತ್ತ, ಮಠಕ್ಕೆ ಉತ್ತರಾಧಿಕಾರಿ ಯಾರು, ಈ ಮಠ ನೋಡ್ಕೊಂಡು ಹೋಗೋರು ಯಾರೋ ಚಿಂತೆ ಮಾಡಿ ಇಲ್ಲ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಬೆಳೆದ್ಬಿಟ್ಟಿರ್ತೈತಿ ಕೇಸರು, ಬೆಳೆದಿರ್ತದ.
ಈ ಮಠವನ್ನು ನಡೆಸ್ಕೊಂಡು ಹೋಗೋರು ಯಾರು? ಈ ನನ್ನ ಸಂಸಾರ ಬೆಳೆದಂಥ ಸಂಸಾರಕ್ಕೆ ಉತ್ತರಾಧಿಕಾರಿ ಯಾರು? ದೀಪ ಹಚ್ಚುವ ಜ್ಯೋತಿ ಯಾರು ಅಂತ ಹೇಳಿ ವಿಚಾರ ಮಾಡಿ ಇಲ್ಲ. ಅದಕ್ಕೆ ಬರೋ ವರ್ಷ ನಿನಗೆ ಈಗ 3 ಹುಟ್ಟ್ಯಾವ. ಹಿರಿಯ ಬಾಲಮ್ಮ, ಕಿರಿಯ ಬಾಲಮ್ಮ, ಬನಶಂಕರಿ ಹೋಗ್ಯಾಳ. ನಿನ್ನ ಹೊಟ್ಟಿಯೊಳಗೆ ಇನ್ನೊಂದು ಗಂಡು ಮಗು ಹುಟ್ಟಿ ಬರ್ತದ, ಅವ ಈ ಮಠ ನಡೆಸ್ತಾನ ಅಂತ ಹೇಳ್ತಾಳ. ಇನ್ನೂ ಎಲ್ಲದಾಳ್ರಿ ಅವರ? ಎಲ್ಲದಾಳಕಿ? ನಿಡುಗುಂದಿ ಕೊಪ್ಪದಾಗದಾಳ. ಇನ್ನೂ ಇಟ್ಟಿಗೆ ಬಂದಿಲ್ಲ, ಮುಂದೆ ಕೇಳಾಕಂತ್ರ ಹೇಳ್ತೇನೆ. ನಿಡುಗುಂದಿ ಕೊಪ್ಪದಾಗದಾಳ. ಹೇಳ್ಯಾನ್ ಭಗವಂತ ಯಾರೋ? ನಂಬಿದ ದೇವ ಧರ್ಮ. ಧರ್ಮ ಬಂದು ಕನಸ್ನಾಗ ಹೇಳ್ಯಾನ. ಅನಂತನಾಗ್ಯದ. ಯಪ್ಪ 4ನೇದು ಗಂಡು ಹುಟ್ಟತಾನ, ಮಠ ನೋಡ್ಕೊಂತಾನ, ಮುಂದಿಂದೆಲ್ಲ ಭವಿಷ್ಯ ನೋಡ್ಕೊಂತಾನ ಅಂತ ಹೇಳಿದ್ರಿ. ನಿಮಗೂ ತಾಯಂದ್ರಿಗೆ ಮನಸ್ಸಿರ್ತೈತಿ. ಎಷ್ಟು ಹೆಣ್ಣು ಹುಟ್ಟಿದ್ರೆ ಸಂತೋಷ ಪಡೋಲ್ಲ ನೀವು? ಏನು ಹುಟ್ಟಬೇಕ್ರಿ? ಕುಲಪುತ್ರ ಬೇಕಲ್ಲ. ನಾಳೆ ಕದ್ದು ಸಂಧ್ಯಾಗ ಹಾಕಿ ಒದ್ರು ಚಿಂತಿಲ್ಲ ಬೇಕಮ್ಮ. ಭಾಳ ಮಂದಿ ನೋಡ್ತೀನಿ ನಾನು, ಹೊರಗೆ ಹಾಕಿಬಿಟ್ಟಿರ್ತಾರೆ. ಮುತ್ತು ಕೊಡಕ್ಕೆ ಬಂದ್ಲಿಲ್ಲ, ತುತ್ತು ಕೊಡಕ್ಕೆ ರೈಟ. ಇವತ್ತೆಷ್ಟು ವೃದ್ಧಾಶ್ರಮ ಆಗ್ಯಾವ ನಮ್ಮ ದೇಶದಲ್ಲಿ? 3006 ವೃದ್ಧಾಶ್ರಮ ಆಗ್ಯಾವ ತಾಯಂದರೆ, ಅನಾಥಾಶ್ರಮಗಳಾಗ್ಯಾವ. ಯಾಕೆ ಮದರ್ ತೆರೇಸಾ ಇಲ್ಲಿ ಬಂದು ಅದನ್ನ ಆಶ್ರಮವನ್ನು ಚಾರಿಟೇಬಲ್ ಟ್ರಸ್ಟ್ ಅನ್ನು ಚಾಲೂ ಮಾಡಿದ್ದು ಕಲ್ಕತ್ತಾದಲ್ಲಿ? ನಿಮಗೇನಾದ್ರೂ ಗೊತ್ತಿದೆನಾ? ಮನೆ ಬಿಟ್ಟು ಹೊರಗೆ ಹಾಕಿರ್ತಿದ್ರಲ್ಲ, ಆ ತಾಯಂದಿರಲ್ಲಿ ದೇವರನ್ನ, ಯೇಸು ಕ್ರಿಸ್ತನನ್ನ ಯಾರು ಕಂಡ್ರು ಅಂತ ಕೇಳಿದ್ರೆ ಮದರ್ ತೆರೇಸಾ ಕಂಡು ಅಲ್ಲಿ ಇಟ್ಕೊಂಡು ಕುಷ್ಠರೋಗಿಗಳನ್ನು ಕೂಡ ಜೋಪಾನ ಮಾಡ್ತಾಳ. ನೋಬೆಲ್ ಪ್ರೈಸ್ ಬರ್ತದಕ್ಕಿಗೆ. ಯಾಕಿದನ್ನು ಹೇಳೋದು? ನಿಮಗೆಲ್ಲ ಕಲ್ಪನೆ ಇರ್ತಾ ಇರ್ತಾರೆ. 4ನೇ ಮಗು ಹುಟ್ಟತಾನ. ಅಪ್ಪ ಏನು ಹೆಸರಿಡ್ಬೇಕು ತಂದೆ ಅಂತ ಕೇಳ್ತಾಳ ಕನಸ್ನ್ಯಾಗ. ನೋಡ್ರಿ, ನಿಮಗೂ ಇಂಥ ಕನಸು ಬೀಳ್ಬೇಕು. ಮಲ್ಕೊಂಡಾಗ ಒಮ್ಮೆ ಕಣಕ್ ಮಲ್ಲಯ್ಯ ಬರ್ಬೇಕು, ವೀರಭದ್ರ ಸ್ವಾಮಿ ಬರ್ಬೇಕು. ಬರೀ ಕಡಬು ತಿಂದಂಗೆ ಆಗದ, ಕುಣದಂಗೆ ಆಗದ, ಬರೀ ಧಾರಾವಾಹಿ ನೋಡುದ. ಅವರೇ ಬರ್ತಾರೆ. ಯಾರು ನೋಡಿರ್ತೀರಿ ಅವರೇ ಬರ್ತಾರ. ಅದಕ್ಕೆ ಒಳ್ಳೊಳ್ಳೆ ಚರಿತ್ರೆಗಳನ್ನು ಕೇಳಬೇಕು, ಒಳ್ಳೊಳ್ಳೆ ಪುರಾಣಗಳನ್ನು ಕೇಳಬೇಕು. ಕನಸಿನಾಗ ಬಂದು ಶಿವ ಹೇಳ್ತಾನೆ, ಏನು ಇಡ್ಬೇಕು ತಂದೆ? ಮಗನಿಗೆ ಹೆಸರನ್ನು ಏನು ಇಡಬೇಕು ಅಂತ ಕೇಳ್ತಾಳಕಿ. ಕೇಳಿದಾಗ ಶಿವ ಅಂತಾನ, ಧರ್ಮ ಅಂತಾನ, ಶಿವನ ಕೊಳ್ಳಾಗ ಏನೈತಿ ಅಂತ ಕೇಳ್ತಾನ. ಶಿವನ ಕೊಳ್ಳಾಗ ಏನೈತಿ? ಸರ್ಪಧರ, ಚಂದ್ರಧರ, ಗಂಗಾಧರ. ಗಂಗೆಯನ್ನ ಧರಿಸಿದವನು ಯಾವನೋ? ಗಂಗಾಧರ. ಹೌದಲ್ಲ? ಚಂದ್ರಧರ, ಚಂದ್ರನನ್ನ ಧರಿಸಿದವನು ಯಾವನೋ? ಚಂದ್ರಧರ. ಶಶಿಧರ ಅಂತ ಹೇಳ್ತಾರೆ ನೋಡ್ರಿ. ಶಶಿ ಅಂದ್ರೆ ಚಂದ್ರ, ಧರ ಧರಿಸಿದವ. ಮ್ಯಾಲಲ್ಲಿ ಒಳಗೋಗ್ಬೇಕದಾಳಂತ ಗಂಗೆ. ಗಂಗಾಧರ ಆಕಿ ಜಡ್ಯಾಗದಾಳಂತ ಗಂಗೆ. ಇಲ್ಲಿ ಬರಗಾಲ ಬಿದ್ದಾಗ ಆಕಿ ನೀರು ಕೊಡ್ತಾಳಂತ ಆಕಿ ಗಂಗೆ. ಇಳಿದು ಬಾ ತಾಯಿ, ಇಳಿದು ಬಾ. ಹರನ ಜಡೆಯಿಂದ, ಹರಿಯ ಮುಡಿಯಿಂದ ಇಳಿದು ಬಾ ತಾಯಿ, ಇಳಿದು ಬಾ. ನಿಸಾರಮ್ಮದು ಬರೀತಾರೆ, ಪದ್ಯವನ್ನು ಬರೀತಾರೆ ತಾಯಂದ್ರೆ. ನೋಡಿ, ಹಂಗ ಶಿವನ ಕೊಳ್ಳಾಗ ಏನೈತಿ? ಬುಸ್ ಬುಸ್ ನಾಗಪ್ಪ ಐತಿ. ಹೌದಲ್ಲ? ಐತಿಲ್ಲ? ಹೂವೆ ಹೂವೆ ಹಾವಳು ಹೂವೆ, ಬಾಗಿಲ ಬಿಲದಳು ನಿನ್ನಯ ಟಾವೆ. ಬರೀತಾರಿಲ್ಲ? ಶಂಭು ಬಿರಾದರ್ ನಮ್ಮ ಬಿಜಾಪುರ ಜಿಲ್ಲೆ ಮಕ್ಕಳ ಸಾಹಿತ್ಯ ಬರೀತಾರ ಒಂದು ಪದ್ಯ. ಬರಂಗಿಲ್ಲ? ನೋಡಿ, ಹಂಗೆ ಕೊಳ್ಳಾಗ ಹಾವೈತಿ. ಹಾವಿಗೆ ಇನ್ನೊಂದು ಹೆಸರೇನ್ರಿ? ಸರ್ಪ. ನಾಗಪ್ಪ. ಹಾಲು ಎರಿತಿರ್ಲಿ ಯಾವಾಗ ಎರಿತೀರಿ? ನಾಗರ ಪಂಚಮಿ ಬಂದಾಗ ಅಲ್ಲಿ ಎರಿತಿರ್ತೀರ. ಕಲ್ಲಿನ ನಾಗಪ್ಪ, ಅದು ಹಿಂಗೆ ಕೂತಿರ್ತೀರಿ. ಕಲ್ಲಿನ ನಾಗಪ್ಪ. ನಮ್ಮ ಅವ್ವನ ಪಾಲ್, ನಮ್ಮ ಅಪ್ಪನ ಪಾಲ್, ನಮ್ಮ ಅಜ್ಜನ ಪಾಲ್. ಅವು ಎಲ್ಲಿ ಹಾಕಿರ್ತಾವ? ಮಣ್ಣು ಪಾಲ್. ಹರಿದೋಗಿ ಬಗ ನೀವು ಹಾಕೋತ್ನಾಗ ಅದು ಜೀವಂತ ಹಾವು ಬಂದು ಬುಸ್ ಅಂದು ಬಿಡ್ಬೇಕೆಲ್ಲ ಬಿಟ್ರೆ. ಮಜಾ ದಿಕ್ಕಾಪಾಲ. ಹಾಲು ಪಾಲೆಲ್ಲ ದಿಕ್ಕಾಪಾಲು ಉಂಡಿ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ನೋಡಿ, ಹಾವು ಕಾಳಿಂಗ ಹೇಳ್ತಾರೆ ಇಲ್ಲ ಅದಕ್ಕೆ.
ಕಾಳಿಂಗ ಅಂತ ಹೆಸರಿಡು ಅಂತ ಹೇಳ್ತಾನೆ. ಶಿವ ಆಜ್ಞೆ ಮಾಡ್ತಾನೆ. ಕಾಳಿಂಗಪ್ಪ ಅಂತ ಹೇಳಿ ಆ ಮಗುವಿಗೆ ಹೆಸರನ್ನು ಇಡ್ತಾಳೆ. 3 ಗಂಡಾಗ್ಯಾವು, 1 ಹೋಗ್ಯದ, ಇನ್ನೆಷ್ಟು ಉಳಿದ್ರವಾ? 3 ಉಳಿದು. 1ನೇದಕ್ಕಿ ಕಿರಿಯ ಬಾಲಮ್ಮ, 1ನೇದಕ್ಕಿ ಬಾಲಮ್ಮ, 2ನೇದಕ್ಕಿ ಕಿರಿಯ ಬಾಲಮ್ಮ, 3ನೇದಕ್ಕಿ ಬನಶಂಕರಿ. ಆಕಿ ಹೋದ್ಲು. 4ನೇದೇನ್ರಿವಾ? ಕಾಳಿಂಗಪ್ಪ. ಕಾಳಿಂಗಪ್ಪ ಅಂತೇಳಿ ಹೆಸರನ್ನ, ಸುಂದರವಾದ ಹೆಸರನ್ನಿಡ್ತಾಳೆ. ಹೆಸರನ್ನಿಟ್ಟಾಗ ಇವ್ರವು ಇರ್ತಾಳಲ್ಲ, ಯಾರವ್ವ? ಭೀಮವ್ವನವ್ವ. ಯಾರಿವ? ಇದೀರಿ ಅಂತ ಭೀಮವ್ವ ಬೇಡ್ಕೊಂಡಿರ್ತಾಳೆ. ನನ್ನ ಮಗಳಿಗೆ ಗಂಡು ಹುಟ್ಟಿದ್ರೆ ನೀವು ಬೇಡ್ಕೊಂಡಿರ್ತೀರಿ ನೋಡ. ಯಾರೋ ಬೇಡ್ಕೊಂಡಿದ್ದಂತ ದೇವಿಗೆ, ನಿನಗೆ ಬಂಪರ್ ಲಾಟ್ರಿ ಹತ್ತಿರ ನಿನಗೊಂದು ಜಂಪರ್ ಫೀಸ್ ಕೊಡ್ತೀನಿ ಅಂತೇಳಿ. ಈಗ ಏನೋ ಬಂಪರ್ ಲಾಟ್ರಿ ಹತ್ಬೇಕಂತ ಗಜಾನನ ಈಕೆ ಒಂದು ಜಂಪರ್ ಪೀಸ್ ಕೊಡ್ತಾಳಂತಿಟ್ಟು. ಏನಕ್ಕೆ ಜಂಪರ್ ಇಲ್ದ ಕುಂತಾಳ? ನಮ್ಮ ಅಡುಮುಟ್ಟು ಭಕ್ತಿ ಇರ್ತಾವ್ರಿ ಅವು. ತಾನು ಸಾಯ್ದಲ್ಲ, ಎಲ್ಲರನ್ನ ಸಾಯ್ ಹೊಡೆದು ಒಟ್ಟೆ. ಈ ಅಡುಮುಟ್ಟು ಭಕ್ತಿ ಬೇಡ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣನ ಅರೆಯಾಶ್ಯವಾಯಿತ್ತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ಇದು ಕಾರಣ ನಾದಪ್ರಿಯನು ಅಲ್ಲ, ವೇದಪ್ರಿಯನು ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ ಹೇಳ್ತಾರೆ. ಶರಣರು ಕಲಿಸಿಕೊಟ್ಟಾರೆ ಎಲ್ಲಾನು. ಹಂಗ ಅವ್ರವ್ವ ಬೇಡ್ಕೊಂಡಿರ್ತಾಳೆ. ಯಾರು? ಹನುಮವ್ವ ಬೇಡ್ಕೊಂಡಿರ್ತಾಳೆ. ಏನಂತೇಳಿ? ಸೀತಿ ಮನೆಯೊಳಗೆ ಯಾವ ದೇವಾಲಯ ಇದೆ? ಚಂದ್ರಾತಾಯಿ ದೇವಾಲಯ ಇದೆ. ನಿಮಗೆಲ್ಲ ಗೊತ್ತಿಲ್ಲ, ನಾವು ಹೋಗಿರ್ಬೋದು, ಯಾರಾದ್ರೂ. ನಾನಾರು ಹೋಗಿಲ್ಲ, ನೋಡಿಲ್ಲ. ಚಂದ್ರಾತಾಯಿ ದೇವಾಲಯದ ಆ ದೇವಿ ಇವ್ರ ಮನೆಯ ದೇವತೆ. ಬೇಡ್ಕೊಂಡಿರ್ತಾಳಂದ್ರೆ, ನನ್ನ ಮಗನಿಗೆ, ನನ್ನ ಮಗಳಾಗಿರ್ತಕ್ಕಂಥ ಭೀಮಮ್ಮನಿಗೆ ನೀನೊಂದು ಗಂಡು ಕೊಟ್ಟೆ ಅಂದ್ರೆ ನಾ ಇಷ್ಟು ನಿನ್ನ ಮುಡುಪು ಕೊಡ್ತೀನಿ, ನಿನ್ನ ಹತ್ರ ಬಂದು ಹೊಕ್ಕೀನಿ ಅಂತ ಅಕ್ಕಿ ಬೇಡ್ಕೊಂಡಿರ್ತಾಳೆ. ಅಕ್ಕಿ ಗಂಡಾಗ್ಲಿ ಅಂತ ಹೇಳಿ ಬೇಡ್ಕೊಂಡಿದ್ಲು. ಗಂಡು ಜನನ ಆಯ್ತು. ಕಾಳಿಂಗಪ್ಪ ಅಂತ ಹೆಸರಿಟ್ರು. ಬಹಳ ಆನಂದ ಆಯ್ತು. ಬೇಡ್ಕೊಂಡಿದ್ರಲ್ಲ, ಬೇಡ್ಕೊಂಡಿರ್ತಕ್ಕಂಥ ಹನುಮವ್ವ ಏನು ಮಾಡ್ತಾಳಂತ ಕೇಳಿದ್ರೆ, ನೋಡು ಮಗಳ, ನಿನಗೆ ಗಂಡು ಹುಟ್ಲಿ ಅಂತೇಳಿ ನಾ ಚಂದ್ರಾತಾಯಿಗೆ ಬೇಡ್ಕೊಂಡೇನೆ, ಮುಡುಪು ಕಟ್ಟಿಟ್ಟೇನವ. ಹಾಕಿಟ್ಟಿದ್ಲಕ್ಕೆ ಒಂದಿಷ್ಟು ಆಗಿನ ಬೆಳ್ಳಿ ಶ್ರುತಿಗಳಿರ್ತಿದ್ವಲ್ಲ, ಹಾಕಿಟ್ಟಿದ್ಲು. ಅದನ್ನು ತಗೊಂಡು ಏನು ಮಾಡ್ತಾಳಂತ ಕೇಳಿದ್ರೆ, ಅಲ್ಲಿಗೆ ಬರ್ತಾಳೆ. ಎಲ್ಲಿಗೆ? ಮಗಳು ಕಾಳಿಂಗಪ್ಪ ತಾಯಿ ಎಲ್ಲರೂ ಕೂಡಿ ಎಲ್ಲಿಗೆ ಬಂದರು? ಸೀತಿ ಮನೆಗೆ ಬಂದರು. ಸೀತಿ ಮನೆಗೆ ಬರ್ತಾರೆ. ಸೀತಿ ಮನೆಗೆ ಬಂದ್ರು. ಆ ಚಂದ್ರಾತಾಯಿ ಹೆಂಗಿದ್ಲು ಅಂತ ಕೇಳಿದ್ರೆ, ಹೆಸರು ಚಂದ್ರಾತಾಯಿ, ಆದ್ರೆ ಉಗ್ರ ರೂಪ ಇದ್ಲು. ಯಾರು ಒಳಗೆ ಹೊಕ್ಕಿರ್ಲಿಲ್ಲ ಅಲ್ಲಿ, ಅಷ್ಟೊಂದು ಉಗ್ರ ಆ ದೇವಾಲಯ. ಕಾಳಿ ಆಗಿದ್ಲು ಅಲ್ಲಿ, ಯಾರು ಒಳಗೆ ಹೊಕ್ಕಿದ್ದಿಲ್ಲ. ಹೆದರ್ತಿದ್ರು ಭಕ್ತರು ಹೋಗಾಕ. ಏನು ರಾದ್ಗಿದ್ದಿತ್ತಪ್ಪ, ಬೇಡ ಅಂತ ಹೇಳಿ. ಇವಳು ಹೋದ್ಲು, ಮುಡುಪನ್ನು ಅರ್ಪಣೆ ಮಾಡಿದ್ಲು, ಕಾಯನ್ನು ನೋಡ್ಕೊಂಡ್ಲು, ಕರ್ಪೂರ ಹಚ್ಚಿ ಎಲ್ಲ ಮಾಡಿ ಬಾಗಿಲ್ದಾಗ ಬಾಗಿ ಬರಾಕತ್ತಿದ್ಲು. ಆಕಿ ಕುಂತಿದ್ಲಲ್ಲ, ಆಕಿ ಅಂದ್ಲಂತ, ಏ ಭೀಮವ್ವ ನಿಲ್ಲು ಅಂತಂದು. ನೋಡ್ರಿ ಮೊದ್ಲ ಉಗ್ರ ರೂಪ. ಏ ಭೀಮವ್ವ ನಿಲ್ಲು, ನಾನು ಈ ಚಂದ್ರಗಿರಿ ಒಳಗೆ ಇರಾಕವಲ್ಲ, ನನ್ನ ಮನಸ್ಸು ಇಟಗಿಗೆ ಬರಂಗಾಗೈತಿ, ನಿನ್ನ ಹತ್ರ ಬರಂಗಾಗೈತಿ ಅಂತಾಳ. ಹೆಂಗಾರ ಬದುಕಿರ್ಬೇಕಾಕಿ. ನಾನು ನಿನ್ನ ಜೊತೆಗೆ ಬರ್ಬೇಕಂತ ಮಾಡೀನಿ ಅಂತಂದ್ಲು. ಏ ಹನುಮವ್ವ ನೀನು ಕೇಳು, ನನ್ನನ್ನು ಎಲ್ಲಿ ಕರ್ಕೊಂಡೋರಿ ಇಲ್ಲೇ ಅಂತಂದು ಅಂದ್ಬಿಡ್ಲಿಕ್ಕೆ ಅಂದ್ಲು. ಯವ್ವ, ನಮ್ಮ ಧರ್ಮ ಶಾಂತ ಸ್ವಭಾವದವದಾನವ. ಅವ ಏನಿಲ್ಲ, ಉಗ್ರ ಇಲ್ಲ, ಅವ ಶಾಂತದನ. ಬಂದವರಿಗೆ ಹೆಂಗೆ ಮಾಡ್ತಾನ ಕೇಳಿದ್ರೆ, ಆಶೀರ್ವಾದ ಮಾಡಿ ಕಳಿಸುವ ಶಾಂತ ಮೂರ್ತಿ ಅದಾನ. ನೀ ಉಗ್ರ ಬಂದ್ಬಿಟ್ಟು ಅಂತ ಕೇಳಿದ್ರೆ ಭಕ್ತರಿಗೆ ಏನು ರಾಗಕತ್ತಿದ್ರೆ ಏನು ಮಾಡಲಿ, ಬೇಡ ಅಂತಂದ್ಲಿಕ್ಕೆ. ಅಕ್ಕಿ ಅಂದ್ಲಂತ ಚಂದ್ರಾತಾಯಿ, ಯವ್ವ ನೀ ನನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನ್ನ ಉಗ್ರ ರೂಪ ಬಿಟ್ಟು ನಾನು ಶಾಂತವಾಗಿರ್ತೀನಿ ಅಂತಂದ್ಲಂತ. ಹಂಗಾದ್ರೆ ಬಾ ಅಂತಂದ್ಲಂತ ಭೀಮಮ್ಮ. ಹನುಮವ್ವ ಬಾ ಅಂದ್ಲಂತ. ಅವಾಗ ಬಾಗಿ ಬಂದ್ಲಂತ ಚಂದ್ರಾತಾಯಿ, ಬಾಗಿ ಬಂದ್ಲು.
ಬಾಗಿ ಬಂದಿರತಕ್ಕಂಥ ಚಂದ್ರಾತಾಯಿ ಉಗ್ರ ರೂಪವನ್ನು ಬಿಟ್ಟಿರ್ತಕ್ಕಂಥ ಚಂದ್ರಾತಾಯಿ ಬಾಗಿ ಬಂದಾಗ ಎಲ್ಲಿ ಇಟಗಿಯೊಳಗಡೆ ಆ ಏನು ಧರ್ಮನ ಗದ್ದುಗೆಯನ್ನು ಕಟ್ಟಿದ್ರಲ್ಲ, ಯಾರು ಕಟ್ಟಿದ್ರದನ್ನ? ಸಕ್ರಪ್ಪ ಕಟ್ಟಿದ್ರು. ಬೊಮ್ಮಮ್ಮ ಸಕ್ರಪ್ಪ ನೆನಪಿರ್ಲ ಕತಿ. ನಾ ಹೇಳೋದು ನಿಮಗೆಲ್ಲ ಯಾಕೆ ನಾ ರಿಪೀಟ್ ಒನ್ಸ್ ಅಗೇನ್ ಹೇಳ್ತಿರ್ತೀನಿ ಅಂತ ಕೇಳಿದ್ರೆ, ನಿಮ್ಮನ್ನು ಗಟ್ಟಿಗೆ ಹಿಡ್ಕೊಂಡು ನಾನು ಕಟ್ಕೊಂಡು ಹೋಗ್ಬೇಕಾಗೈತಿ, ಅಷ್ಟು ಕೂಡ ಮುಳುಗಬೇಕಾಗೈತಿ. ಅರ್ಥ ಆಗತ್ತಿಲ್ಲ, ಅದಕ್ಕೆ ಹೇಳಕತ್ತೀನಿ. ಬೊಮ್ಮಮ್ಮ ಸಕ್ರಪ್ಪ ಗದ್ದಿಗೆಯನ್ನು ಕಟ್ಟಿರ್ತಾರಲ್ಲ, ಅದನ್ನ ಹನುಮವ್ವ ಸೋಮಣ್ಣ ಲಿಂಗದಾಳದಿಂದ ಬಂದಿರ್ತಾನೆ, ಇಲ್ಲಿ ಒಂದು ದತ್ತಕ್ಕೆ ತೊಗೊಂಡಿರ್ತಾರೆ. ಇವ ಸೇವೆಯನ್ನು ಮಾಡ್ತಾ ಇರ್ತಾನೆ, ಸೇವೆಯನ್ನು ಮಾಡ್ತಿರ್ತಾನೆ. ಆ ಧರ್ಮನ ಗದ್ದಿಗೆಯ ಪಕ್ಕದಲ್ಲಿ ಇವತ್ತು ನೀವೇನಾದ್ರೂ ಇಟಗಿಗೆ ಹೋದ್ರೆ ಅಲ್ಲಿ ಯಾರದಾರ? ಶ್ರೀಶೈಲಕ್ಕೆ ಹೋದ್ಗುಟ್ಲೆ ಅಲ್ಲಿ ಯಾರದಾರಿ? ಮತ್ತೆ ಇನ್ನೊಬ್ರು ಅದಾರಲ್ಲ, ಭ್ರಮರಾಂಬಿಕೆ ಬೋರಮ್ಮ. ನೋಡ್ರಿ ಯಾರದಾರ? ಬೋರಮ್ಮದಳ, ಹೌದಲ್ಲ? ನೋಡ್ರಿ, ಒಂದೊಂದು ಹೆಣ್ಣು ದೇವತೆ, ಒಂದು ಗಂಡು ದೇವತೆ. ಹೆಂಗದ ನಮ್ಮ ಕ್ಷೇತ್ರಗಳು. ಕಂಚಿಗೆ ಹೋಗ್ರಿ, ಅಲ್ಲಿ ಯಾರದಾರಿ? ಯವ್ವ ನಿಮ್ಮದೇ ಹೇಳಕತ್ತೀನಿ. ಯಾರದಾರಲ್ಲಿ? ಕಾಮಾಕ್ಷಿ ಅದಳ. ಇನ್ನೊಬ್ಬ ಅದಾನಲ್ಲಿ ಹಿಂದೆ, ಅವ್ನ ಹಿಂದಿಟ್ರ ಅವನ್ನ ಯಾರು? ಸುಂದರೇಶ, ಹೌದಲ್ಲ? ಅಲ್ಲಿ ಕಂಚಿಯೊಳಗ ಕಾಮಾಕ್ಷಿದ ಮುಖ್ಯ, ಸುಂದರೇಶಿಂದು ಅವ ಪರದೆಯಿಂದ. ಇಲ್ಲಿ ಮಲ್ಲಾಯಿ ಮುಖ್ಯ, ಭ್ರಮರಾಂಬ, ಹೌದಲ್ಲ? ನೋಡ್ರಿ ಹೆಂಗಿದೆ. ಹಂಗ ಓ ಚಂದ್ರಾತಾಯಿಯೇ ನೀನು ಶಾಂತವಾಗಿರ್ತೀನಿ ಅಂದ್ರೆ ಬಾ ಅಂತಂದ್ಲು. ಚಂದ್ರಾತಾಯಿ ಬಾಗಿ ಬಂದಂತೆ. ಚಂದ್ರಾತಾಯಿಯನ್ನು ಕರ್ಕೊಂಡು ಹೋಗಿ ಎಲ್ಲಿಟ್ಕೊಂತಾಳ ಅಂತ ಕೇಳಿದ್ರೆ, ಯಾವ ಇಟ್ಟಿಗೆ ಬಂಗಾರದ ಪೆಟ್ಟಿಗೆ ಆಗಬೇಕಾಗಿತ್ತಲ್ಲ, ತನ್ನ ತವರು ಮನೆ ಇನ್ನೂ ಬಂದಿಲ್ಲಕ್ಕೆ. ಮುಂದೆ ಗೊತ್ತಾಗತ್ತೆ ನಿಮಗೆ, ಅಂತ ಹೇಳ್ತೇನೆ. ಅಲ್ಲೇ ಅವಳನ್ನ ಸ್ಥಾಪನೆ ಮಾಡ್ತಾರೆ. ಹಿಂಗೆ ಇವಳ ಹೆಸರು ಬೆಳೆಯಾಕತ್ತದ. ಈಕಿ ಈಗ ಲಗ್ನ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ಲಿ. ಏನಂತ ಹೇಳವರ? ಏನು ಹಾಕಿದ್ಲಿರುವ? ನೀ ಏನು ಗುಂಡಿನ ಸರ ಹಾಕ್ಬೇಡ, ನನಗೆ ಬಂಗಾರ ಹಾಕ್ಬೇಡ, ಏನೂ ಹಾಕ್ಬೇಡ, ಆದ್ರೆ ಒಂದು ಪರ್ಮಿಷನ್. ಏನು? ನನಗೆ ಯಾವಾಗ ಧರ್ಮ ನೆನಪಕ್ಕನ ನಾನು ಎಲ್ಲಿ ಹೋಗಕ್ಕೆ? ಧರ್ಮನ ಸೇವಕ ಇಟಗಿಗೆ ಹೋಗಾಕ. ಎಷ್ಟು ಶಕ್ತಿ ಬಂದ್ಬಿಟ್ಟಿತ್ತು ಉಳಲ್ಲಿ ಅಂತ ಕೇಳಿದ್ರೆ, ಧರ್ಮನನ್ನ ತನ್ನ ಹೃದಯದಲ್ಲಿ ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ಕೂಡಲ ಸಂಗಮ ದೇವ ಎನ್ನ ಹೃದಯದಲ್ಲಿ ತುಂಬಿ ಅಂತ ಬಸವಣ್ಣ. ಎಲ್ಲ ಇವಳು ಭೀಮಾಂಬಿಕೆಯಲ್ಲಿ ಯಾರು ತುಂಬಿಟ್ಟಿದ್ರು ಅಂತ ಕೇಳಿದ್ರೆ, ಯಾರು ತುಂಬಿದ್ರು? ಧರ್ಮ ತುಂಬಿದ ಗಂಡ ತುಂಬೇನ ಅಂದಿರಿ ನೀವು. ಮತ್ತೆ ಎಲ್ಲ ತುಂಬಿಬಿಟ್ಟಿದ್ದ, ಭಗವಂತ ತುಂಬಿಬಿಟ್ಟಿದ್ದ. ಏನು ಮಾಡಿದ್ರು ಧರ್ಮ. ಡೂ ಯುವರ್ ಡ್ಯೂಟಿ ಆ್ಯಂಡ್ ಲೀವ್ ದಿ ರೆಸ್ಟ್ ಟು ಗಾಡ್. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲವನ್ನು ಯಾರಿಗೆ ಬಿಡ್ತಿದ್ಲಕ್ಕಿ? ಧರ್ಮನಿಗೆ ಬಿಡ್ತಿದ್ಲು. ಆ ರೀತಿ ಆನಂದವಾಗಿ ಬದುಕುವಂಥ ಸಂದರ್ಭದಲ್ಲಿ ಊರಾಗಿರ್ತಾರಲ್ಲ ಒಂದಿಷ್ಟು ಮಂದಿ ಅವರು ಇರ್ತಾರ. ಎಲ್ಲರೂ ಚಲೋ ಅಂತಾರನ್ರಿ. ಹೇಮರೆಡ್ಡಿ ಮಲ್ಲಮ್ಗೆ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಯಾರಿಗೆ ಬಿಟ್ರನೇ ಯಾರಿಗೂ ಬಿಡಂಗಿಲ್ಲ. ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಾಳೆ, ಆಕಿಗೂ ಬಿಡಲಿಲ್ಲ ಅಂತ. ಅಕ್ಕ ಮಾದೇವಿ ಟೀಕಾ ಮಾಡೋರು ಬಿಡಲಿಲ್ಲ. ಆಕೆ ಹೇಳ್ತಾಳಲ್ಲ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ, ಸಮುದ್ರದ ದಂಡೆಯ ಮೇಲೊಂದು ಮನೆಯ ಮಾಡಿ ನರೆತರೆಗೆ ಅಂಜಿದಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶುಕ್ರಾರ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಯಂತಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಏನ್ರಿವಾ? ಹೌದಲ್ರಿ? ಸಮಾಧಾನ ಎಲ್ಲಿರ್ತೈತಿ ಇಲ್ಲಿ ಆನಂದ ಇರ್ತೈತಿ ನೋಡ. ನಕ್ಕೋಂತಿರ್ಬೇಕು. ಹೇಳು ಮುಂದೆ ಸ್ಟಾರ್ಟ್ ಯುವರ್ ಲೈಫ್ ವಿತ್ ಸ್ಮೈಲ್, ಎಂಡ್ ಯುವರ್ ಲೈಫ್ ವಿತ್ ಸ್ಮೈಲ್. ಹಿಂಗೆ ನಗು ಅಂದಿರಂತ ನಾಳೆ ಹತ್ತಿ ಸತ್ ಬಳಿಕ ಹತ್ತಿ ಭಾಳ ಹಂಗಲ್ಲ. ಮತ್ತೆ ನಾ ಹೇಳ ನಗಬೇಕು ಮನುಷ್ಯ, ನಗಬೇಕು, ಅಳಬೇಕು, ಹೃದಯ ಶಮವಿರಬೇಕು, ಹೊಳೆಯ ನಿರಿವಲು ಹೃದಯ ರಸ ಉಕ್ಕಿ ಹರಿಯಬೇಕು, ಅಲೆಯು ನಲುಗದ ಬಂಡೆಯಲು ಆತ್ಮಬಲವಿರಬೇಕು, ತಿಳಿದವರ ಚರಿತವಿದು ಮಂಕುತಿಮ್ಮ. ನೋಡ್ರಿ, ಅದಕ್ಕೆ ನಾ ಹೇಳ
ಎಲ್ಲಿ ನಗಬೇಕು? ಎಲ್ಲರ ನಗಬಾರ್ದು. ಹಸನ ಗನಗನವೆಂದು ಮಸನದಲ್ಲಿ ನಗಬೇಡ. ಎಲ್ಲಿ ನಗಬಾರ್ದು? ಎಲ್ಲಾರು ಮಣ್ಣು ಕೊಡಕ್ಕೆ ಕಳ್ತಿರ್ತಾರ, ಅಲ್ಲಿ ಹೋಗಿ ಏ ಬಾ ಅಂದ್ಬಿಟ್ರೆ ಹೌದಲ್ಲ? ಎಲ್ಲಿ ನಗಬೇಕು ಅದನ್ನು ತಿಳ್ಕೊಂಡು ನಗಬೇಕು. ಅದಕ್ಕೆ ಬೆಲೆ ಇದೆ, ಅದಕ್ಕೆ ಬೆಲೆ ಇದೆ ಮನುಷ್ಯನಿಗೆ. ಎಲ್ಲರೂ ನಗೋದು. ಎಲ್ಲೇ ನಕ್ಲಕ್ಕಿ? ಯಾರು ನಕ್ರು? ಯಾರು ನಕ್ರುವ? ಯಾರು? ದ್ರೌಪದಿ ಮೇಲೆ ನಿಂತಿದ್ಲೆ, ಬಂದ ದುರ್ಯೋಧನ ಅರಮನೆಗೆ. ಆಹಾ, ಅವ ಅಲ್ಲೇ ಪ್ಲಾಟ್ಫಾರ್ಮ್ ಹೆಂಗೆ ಮಾಡಿದ್ರಂತ ಕೇಳಿದ್ರೆ ಕೆಳಗೆ ನೀರು ಹರಿದಂಗೆ ಕಾಣಕತ್ತಿತ್ತು. ಅಷ್ಟು ಚಂದ. ಇವತ್ತೇನು ಯಾವ ಹಾಕಿರ್ತಿಲ್ಲ ಮನ್ಯಾಗ, ಅದು ಏನೋ ಅಲ್ಲ. ಆ ಕಾಲದಲ್ಲಿ ಎಷ್ಟು ಟೆಕ್ನಾಲಜಿ ಮಹಾಭಾರತಕ್ಕೆ ನಮ್ದಿತ್ತು ಇಂಡಿಯಾದಲ್ಲಿ ಅಂತ ಕೇಳಿದ್ರೆ, ಆ ಪ್ಲಾಟ್ಫಾರ್ಮ್ ಇತ್ತಲ್ಲ, ತೆಗ್ಗು ಮಾಡ್ದಂಗೆ ಮಾಡಿದ್ರು ನಿಜವಾಗ್ಲೂ ತೆಗ್ಗಿರಲಿಲ್ಲ. ಇವ ಬಂದು ನೋಡ್ರಿ, ದುರ್ಯೋಧನ ಬಂದ ಈಕಿ ಮ್ಯಾಲೆ ನಿಂತಿದ್ದು ಗೆಳತಿಯರೊಂದಿಗೆ ಅಲ್ಲಿ ಮಾಡಿ ಮೇಲೆ ಬಂದು ಉಟ್ಲಿ. ಅವ ಇಲ್ಲಿ ನೀರು ಹರಿಯಾಕತ್ತೈತೆ ಅಂತೇಳಿ ತಂದು ದೋತ್ರ ಐತಿದ್ ನೋಡ್ರಿ ಮೇಲೆ. ಆಕಿ ಅಂದ್ಲು, ಆಹಾ ಹಾ ಹಾ ನಕ್ಬಿಟ್ಲು ನೋಡ್ರಿ. ಅಂದಶ ಪುತ್ರ ಅಂದಹ ಅಂತಂದು ಕಚ್ಚಿಟ್ಟ, ಹಾವು ಕಚ್ಚಿಟ್ಟಂಗಿಟ್ಟ. ಮುಂದೆ ಕೂಡಿದ ಮಂದಿಯಾಗ ಸೀರಿ ಸೆಳೆಯೋ ಮಠನೂ ಹಾಕಿದು. ನಗುವು ಒಂದು ನಗು, ಅದಕ್ಕೆ ಎಲ್ಲರ ನಗಬಾರ್ದು. ನಗೋದು ಎಲ್ಲರ ನಕ್ರಿ ಏನರ ಆಗ್ತೈತಿ, ಹೌದಲ್ಲ? ಒಂದು ಸಣ್ಣ ನಗು ಜೀವನ ಬರ್ಬಾದ್ ಮಾಡ್ತದೆ, ಜೀವನ ಬರ್ಬಾದ್ ಮಾಡ್ತದೆ. ನಮ್ಮ ನಗು ಹೆಂಗಿರ್ಬೇಕಂತ ಕೇಳಿದ್ರೆ ಮತ್ತೊಬ್ಬರಿಗೆ ಆನಂದ ನೀಡ್ತಾ ಇರ್ಬೇಕು. ನಮ್ಮ ಜೀವನನ ಹಂಗಿದೆ, ಈಗ ನಮ್ಮ ಸಂಸಾರನ ಹಂಗಿದೆ. ಮೊನ್ನೆ ಯಾವನ ಬರೆದ ಒಂದು 4 ಸಾಲಿನ ಪದ್ಯ ಬರೆದಿದ್ದ. ಅವಳು ದಾರಿಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗಿಬ್ಬರು ಮಕ್ಕಳು. ಮುಗಿದು ಹೋಯ್ತ್ರಿ. ಅವರ ಓದ್ತಾ ಇದ್ದದನ್ನ ಆಕಿ ದಾರ್ಯಾಗ ಸಿಕ್ಲತ್ತ, ಇವ ನೋಡಿ ನಕ್ಬಿಟ್ನಂತೆ. ಮುಂದೆ ಗೊತ್ತಿಲ್ಲ ನಕ್ಕಿದ್ದು ಮಗನಿಗೆ. ಅವಳು ನನ್ನ ನೋಡಿ ನಕ್ಕಳು, ನಮಗಿಬ್ಬರು ಮಕ್ಕಳು. ನಡಿ, ಇನ್ನೇನೈತೆ ಅದನ್ನ ಮಾಡೋದು ಬಿಟ್ಟು. ಎಲ್ಲಿಗೆ ಬಂದೀವಿ ನಾವು? ಎಲ್ಲಿಗೆ ಬಂದೀವಿ? ಅದಕ್ಕಿಲ್ಲ ಹೇಳ್ತಾರೆ ನಗಾರು. ಇವಳನ್ನು ನೋಡಿ ಏನೋ ಆಕಿ ಮೈಯಾಗ ದೇವ್ರು ಬರ್ತದಂತ ಆಕೆ ಅಂದಿದ್ದು ಕರೆ ಆಕೈತಿ ಅಂತ. ಈಗ ಇದೊಂದು ಆಟ ಶಾಳಿಕಿ ಅಂತಂದ್ಲು ಅಂತ ಆಡ್ಕೊಳಕತ್ತಿದ್ರು ಒಂದಿಷ್ಟು ಮಂದಿ. ಆ ಊರಾಗ ಒಂದು ಹನುಮಾನ್ ದೇವ್ರ ಗುಡಿ ಇತ್ತು. ಎಲ್ಲೇ? ಇಟ್ಗೆ ಒಳಗೊಂದು ಹನುಮಾನ್ ದೇವ್ರ ಗುಡಿ ಇತ್ತು. ಈಕೆ ದಿನಾ ಬರ್ತಿದ್ಲಲ್ಲ, ನಿಡಗುಂದಿ ಕೊಪ್ಪದಾಗ ಹನುಮಾನ್ ದೇವ್ರ ಗುಡಿ ಇತ್ತು. ಆ ಗುಡಿ ಪೂಜೆ ಮಾಡೋಕೆ ಒಬ್ಬ ಸೂರಪ್ಪ ಅಂತ ಇದ್ದ. ಸುಮ್ಮನೆ ಇರ್ಬೇಕಿಲ್ರಿ. ನಮಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ಅವರು ಬದುಕು ಲಿವ್ ಇಟ್. ಜೀನೆ ಅವ್ರ ಜೀನೆದೋ ಬದುಕು, ನೀನು ಬದುಕು. ಲಿವ್ ಆ್ಯಂಡ್ ಲೀವ್ ಇಟ್. ಬದುಕು ಮತ್ತು ಬದುಕಲು ಬಿಡು. ಜೀನೆ ಅವ್ರ ಜೀನೆದೋ. ಹಂಗೆ ನಾವಿರ್ಬೇಕು ಸಮಾಜದಾಗ. ಅವ ಏನನ್ನವಂದ್ರೆ, ಈಕಿ ಕೀರ್ತಿ ಬೆಳ್ಯಾಕತ್ತು, ಇವಳನ್ನು ನೆನೆಸ್ಕೊಂಡು ಜನವೆಲ್ಲ ಬರಾಕತ್ತಿದ್ರು. ಅವನಿಗೆ ಹೊಟ್ಟ್ಯಾಗ ಖಾರ ಕಲಿಸ್ದಂಗೆ ಆಗಕತ್ತ. ನನ್ನ ಗುಡಿಗೆ ಬರೋರು ಜನ ಈಗೆಲ್ಲ ಜನ ಎಲ್ಲಿ ಹೊಂಟ್ರು? ಅಲ್ಲಿ ಹೊಂಟ್ರು. ಹೆಂಗೆ ಮಾಡೋದು ಅಂತ ಹೇಳಿ ಅವ್ರು ಹೊಟ್ಟೆ ಕಿಚ್ಚಿಬಿತ್ತು ನೋಡ್ರಿ. ಜಲಸಿ. ಹೊರಗಿನ ಬೆಂಕಿ ಆರಿಸ್ಬೋದು, ಒಳಗೆ ಆ ಬೆಂಕಿ ಆರಿಸೋದು ಭಾಳ ಕಷ್ಟ ಜೀವನದಾಗ. ಮೊದಲು ಆರಿಸ್ಕೋಬೇಕು, ಅದನ್ನು ಆರಿಸ್ಕೋಬೇಕು ನೋಡ್ರಿ. ಯಾರಾಗಲಿ ನಮ್ಮ ಮನೆ ಪಕ್ಕದಾಗ ರ್ಯಾಂಕ್ ಬರಲಿ ಆ ಹುಡುಗ, ಅವ್ನು ನೋಡಿ ಹೋಗಿ ಅವ್ನಿಗೆ ಹೂ ಕೊಟ್ಟು ಭಾರಿ ಶಬಾಷ್ ಓದಿತಮ್ಮ ಅನ್ಬೇಕು. ಓದಿ ತಂಗಿ, ನೀ ಪೊಲೀಸಾಗಿ PSI ಆಗಿ ಏನು ಹಾಕಿ ಆಗ ಓದಿ ಮುಂದೆ ಬರುವ, ನಮ್ಮ ಊರಿನ ಕೀರ್ತಿ ತಂಬ ಅನ್ನೋ ಭಾವನೆ ಇರ್ಬೇಕು ನೋಡ್ರಿ. ಇದು ಇರಲಿಲ್ಲ. ಯಾಕೆ ಅಲ್ಲ, ಭಾರಿ ಮನೆ ಕಟ್ಟಿಸಕತ್ತಿರ್ತಾರೆ ನಿಮ್ಮ ಮನ್ಯಾಗ. ಎಂತೆಂಥ ಮಾಡಿ ಮೇಲೆ ಮಾಡಿ. ಇವ ಒಯ್ದು ಒಂದು ಲಿಂಬೆಹಣ್ಣು ಹೋಗೋದನ್ನ, ಲಿಂಬೆಹಣ್ಣು ಇವ ಭಾಳ ಕೆಲಸ ಮಾಡ್ತಾವ. ಒಗದನ ಇದು ಜೀವನ ಅಂತಾರೆ. ಹೊಟ್ಟೆ ಕಿಚ್ಚಬೇಡ. ಯಾರು ಮುಂದೆ ಬರ್ತಾರಲ್ಲ ನೋಡಿ ಹೆಗ್ಗೋಣ, ಅವ್ರ ಮುಂದೆ ತಲೆ ಬಾಗೋಣ. ಅದು ಜೀವನ, ಅದು ಶರಣ ಜೀವನ, ಸಂತನ ಜೀವನ ಆಗ್ತತ್ರಿ. ಅವಾಗ ಯಾರು ಹೊಟ್ಟೆ ಕಡೆ ನಾವು ಎಷ್ಟು ಪಡೆದು ಬಂದೀವಿ ಅಷ್ಟು ಪಡೆದಿರ್ತೀವಿ. ಅವ ಕೊಡವ ದೊಡ್ಡವದಾನ, ಏನು ಕೊಡ್ತಿರ್ತಾನೆ. ಅವನ್ನ ನಂಬಿ ನಾವು ಬದುಕಬೇಕ ಹೊರತು ಯಾರನ್ನ ನಂಬಿ ಬದುಕೋದಲ್ಲ ಜೀವನ ಅಲ್ಲ. ಅದಕ್ಕೆ ಇಲ್ಲಿ ಭೀಮವನ್ನು ನೋಡಿ ಸಂಕಟ ಪಡಾಕತ್ತಾನ. ಹನುಮಂತ ದೇವರ ಪೂಜಾರಿ, ಅವನ ಹೆಸರು ಸೂರಪ್ಪ. ಇಲ್ಲಿ ಕುಂತಾರಲ್ಲ ಸೂರಪ್ಪ.
ತಾಲ್ ಗಯಾ ತೋ ಬಾಲ್ ಗಯಾ, ಸೂರ್ ಗಯಾ ತೋ ಸಿರ್ ಗಯಾ. ಹೌದಲ್ಲ, ಸಂಗೀತಕ್ಕೆ ತಾಳ ಸೂರು ಎರಡೂ ಒಂದಿರ್ಬೇಕು. ಇಲ್ಲಾಂದ್ರೆ ಸಂಗೀತ ಹಾಡೋ ಕಂಠ ಸೊಂಟ ಗಟ್ಟಿರ್ಬೇಕಂದ್ರೆ, ಇಲ್ಲಾಂದ್ರೆ ಹೊಂಟ ಅಂತ. ಹೌದಲ್ಲ, ನೋಡ್ರಿ ಜೀವನ ಹೆಂಗಿರ್ತೈತಿ, ಮಜಾ ಇರ್ತೈತಿ, ಎಲ್ಲ ಒಂದಕ್ಕೊಂದು ಸಂಬಂಧ ಇರ್ತೈತಿ. ಸೂರಪ್ಪ ಹೆಸರು ಸೂರಪ್ಪ ಇತ್ತು, ಆದ್ರೆ ಬೇಸೂರಪ್ಪ ಆಗಿದ್ದ, ಬೇಸೂರಪ್ಪ ಬಿಗಿದ್ದ. ಆಕಿನ ಯಾರನ್ನ ಟೀಕಾ ಮಾಡಕತ್ತಿದ? ಆಕಿ ದೇವ್ರು ಹೇಳ್ತಾಳಂತ, ಜನ ಬರ್ತಾರ, ಅದನ್ನ ಮಕ್ಳು ಕೊಡ್ತಾಳಂತ, ಹಂಗೆ ಮಾಡ್ತಾಳಂತ, ಹಿಂಗೆ ಮಾಡ್ತಾಳೆ, ಟೀಕಾ ಮಾಡಾಕತ್ತಿದ. ಇದು ಭೀಮಾಂಬಿಕೆ ಅಪ್ಪಗೆ ಗೊತ್ತಾಯ್ತು. ಭೀಮಾಂಬಿಕೆ ಅಪ್ಪನ ಹೆಸರೇನು? ಗಂಡನ ಅಪ್ಪನ ಹೆಸರೇನು? ಮಾಮನ ಹೆಸರು? ಮಾಮ ಯಾರು? ಹರಗಿರೇನು? ಹರಗಿರಿ ಗೊತ್ತು. ನಾನು ಒಟ್ಟ ಪುರಾಣ ನಿಮ್ಮನ್ನು ಕೇಳ್ಕೊಂತ ಮುಳುಗ್ತೀನಿ, ನಾನು ಒಟ್ಟ ಬಿಡೋಲ್ಲ ನಿಮ್ಗೆ. ಯಾರು ಭೀಮಾಂಬಿಕೆ ಮಾವನ ಹೆಸರೇನು? ನಿಮ್ಮವರ ಪಾಟಿ ಕರಿಯೋದಂತ ತಿಳ್ಕೊಂಡಿದ್ನಲ್ಲ, ಸೃಷ್ಟಿ ನಿಮ್ಮ ಯಜಮಾನ್ರ ನಗಾಕತ್ತಾರ. ಏನು ಭೀಮಾಂಬಿಕೆ ಮಾವನ ಹೆಸರೇನು? ದಾರಿಗೆ ಬರಿಂಗ ಒಟ್ಟ ಬಿಡಲ್ಲ ನಿಮ್ಗೆ. ನಿಮ್ಮ ಕಡೆಯಿಂದ ಕೇಳಿ ಹತ್ತಿ ನಾ ಪುರಾಣನ ಅಂದ್ರೆ ನಾ ಒಟ್ಟ ಪುಸ್ತಕದಾಗ ನಿಮ್ಮ ಮಸ್ತಕದಾಗ ಬರಿಬೇಕು ಒಟ್ಟ. ಅರ್ಥ ಆಯ್ತಲ್ಲ? ಯಾರು? ಬುಡ್ಡಪ್ಪ, ಬಿಲ್ಲಾರ ಬುಡ್ಡಪ್ಪ. ಹೌದಲ್ಲ, ಆ ಮನ್ಯಾಗ ಅದಾಳಿಲ್ಲಿಕ್ಕಿ ಬಿಲ್ಲಾರ ಬುಡ್ಡಪ್ಪ. ಗೊತ್ತಾಯ್ತು, ಇವ ಏನು ಸೂರಪ್ಪ ಇದ್ನಲ್ಲ, ಸೂರಪ್ಪಗೆ ಹೋಗಿ ಹಾಕ್ಕೊಂಡು ಹೊಡೆದ, ಬಾಯಾಗ ರಕ್ತ ಬರಂಗೆ ಹೊಡೆದ್ನಂತ. ಯಾರು? ಬುಡ್ಡಪ್ಪ. ಯಾರು? ಭೀಮಾಂಬಿಕೆಯ ಗಂಡನ ಅಪ್ಪ, ಮಾಮ. ಹೌದಲ್ಲ, ಹೊಡೆದ್ಬಿಟ್ಲೆ. ಈಕಿಗೆ ಇಟಿಗೆ ಬರ್ತದ್ಲಿ, ಇಟಿಗೆ ಹೊಕ್ಕಳಂತ ಪರೀಕ್ಷೆ ಮಾಡ್ಬೇಕು. 4 ಮಂದಿ ಕುಡಿಸಿದ, ಹೊಡೆದ್ಬಿಟ್ಲೆ 4 ಮಂದಿ ಕುಡಿಸಿದ್ರ ಹಿರಿಯರನ್ನ ಕುಡಿಸಿ ಏನು ಮಾಡಿದಕ್ಕೆ ಈಗಿನ ಪರೀಕ್ಷೆ ಮಾಡ್ಬೇಕು. ನಾ ಸುಳ್ಳೇನು ಆಕಿ ಸುಳ್ಳು, ಸತ್ಯ ಕರೆ ಹಚ್ಬೇಕಂತೇಳಿ ಒಂದು ಕಟ್ಟಿಗೆ ಸಭಾ ಕುಡಿಸಿದ್ರು. ಕೇಳ್ರಿ ಅವ್ರು ಹೆಂಗೈತಿ ಕತಿ. ಕುಡಿದ್ರೆ ಹಿರಿಯರು ಕೂಡಿ, ಈಕಿ ಏನು ಗಂಡನ ಮನೆಯೊಳಗೆ ರಾತ್ರಿ ಮಲ್ಕೊಂತಿದ್ರಲ್ಲ, ಆ ರೂಮ್ ಇತ್ತಲ್ಲ, ಗಂಡ ಹೆಂಡತಿ 4 ಮಂದಿ ಒಬ್ಬ ಕಾಯಕತ್ತಿದ. ಇವ ಯಾರು? ಅಪವಾದ ಕೊಟ್ಟಿದ್ನಲ್ಲ, ಕಾಯಕತ್ತಿದ. ಅದಕ್ಕೊಂದು ದೊಡ್ಡ ಕಿಲಿ ಹಾಕಿದ್ರು, ಅದಕ್ಕೆ ಒಳಗೆ ಒಗದಾಡ್ಯಪ್ಪ ಭೀಮವ್ವ ಗಂಡ ಹೆಂಡತಿ ರೂಮ್ನಾಗ ಕಿಲಿ ಹಾಕಿದ್ರು. 4 ಮಂದಿ ಹಿರಿಯರು ಕುಂತ್ರು ಕಟ್ಟಿಗೆ ಬೆಳ್ತಾನಕ್ಕೆ. ಈಕಿ ಒಳಗೆ ಮಲ್ಕೊಂಡಿದ್ಲು. ಕರೆಕ್ಟ್ 3 ಗಂಟೆ ಆಗಿತ್ತು. ಇವ್ರಿಗೆ ನಿದ್ದೆ ಬಂದಿತ್ತು. ಉಟ್ರು ಮಕ್ಕೊಂಡಿದ್ರು. ಹೊರಗೆ ಕಿಲಿ ಹಾಕಿದ್ರು. ಒಳಗೆ ಇವರಿದ್ರು. ಕಿಲಿ ತನ್ನಷ್ಟಕ್ಕೆ ತಾನೇ ಚಟ್ ಅಂತ ಹರಿದಿತ್ತು, ಬಾಗಿಲು ತೆಗೆದಿತ್ತು. ಭೀಮವ್ವ ಧರ್ಮನ ಸೇವೆಗೆ ಹೋಗಿದ್ಲು ಇಟಗಿಗೆ. ಮತ್ತೆ ಆ ರೀತಿ ಕಿಲಿ ಇರಂಗಿತ್ತು ಚಾವಿ. ಬಾಗಿಲು ಹಾಕಿದ್ದೈತಿ. ಇವು ಕೆಚ್ಚರಾಯ್ತು. ಇವಕ್ಕೆ ದರಿದ್ರಗಳು ಕುಂತಿದ್ವಲ್ಲ ಇಲ್ಲಿ, ಇವು ಎಚ್ಚರ ಆದ ಗುಟ್ಲೆ ನೋಡ್ತಾರೆ. ಬೆಳಿಗ್ಗೆ 6 ಗಂಟೆ ಆಯಿತು, ಕೋಳಿ ಕೂಗಾಕತ್ತು, ಸೂರ್ಯೋದಯ ಆಯಿತು. ಎಬಸ್ ಭೀಮವ್ವ ಅದಾಳಿಲ್ಲ ನೋಡೋಣ ಅಂತ ಹೇಳಿ ನೋಡ್ತಾರ. ಭೀಮವ್ವ ಇರಲಿಲ್ಲ. ಇರ್ಬೇಕಲ್ಲ ಅಲ್ಲಿ ಒಳಗೆ. ಆಕೆ ಎಲ್ಲಿದ್ಲು? ಇಟಗಿಗೆ ಹೋಗ್ಬಿಟ್ಟಿದ್ಲು. ಕಿಲಿ ತೆಗೆದು ನೋಡ್ತಾರೆ, ಒಗದಾಡಪ್ಪನು ಮಕ್ಕೊಂಡಾನ, ಎಲ್ಲರೂ ಮಕ್ಕೊಂಡಾರ. ಭೀಮವ್ವ ಮಾತ್ರ ಅಲ್ಲಿ ಹಾಸಿಗೆಯಾಗಿಲ್ಲ. ಎಲ್ಲಿದ್ಲು ನೋಡೋಣ ಅಂತೇಳಿ ಪರೀಕ್ಷೆ ಮಾಡಕ್ಕೆ ಇಟಗಿಗೆ ಬಂದು ನೋಡ್ತಾರ. ಇಟಗಿ ಗದ್ದಿಗೆ ಸ್ವಚ್ಛ ಒರೆಸಿ ಹೂ ಧರಿಸ್ತಾ ಭೀಮನ ಸೇವೆಯನ್ನು ಮಾಡ್ತಾ ಇರ್ತಾಳೆ ಭೀಮವ್ವ. ಎಂಥ ಮಹಿಮೆ! ಅದಕ್ಕೆ ದೇವರಿಗೆ ಅರ್ಪಣೆ ಮಾಡ್ಕೊಂಡವ್ರು ಹಿಂಗಿರ್ತಾರೆ. ಲುಕ್ ಆಟ್ ಮೀ ಫಸ್ಟ್, ದೆನ್ ಐ ಲುಕ್ ಆಟ್ ಟು ಯು. ಮೊಟ್ಟ ಮೊದಲು ನನ್ನ ಕಡೆ ನೀ ನೋಡು, ನಿನ್ನ ಕಡೆ ನಾನು ನೋಡ್ತೀನಿ ಅಂತಾನಂತ ಭಗವಂತ. ಬರೀ ನಾವು ಬೆಗ್ಗಿಂಗ್ ಭಿಕ್ಷಾ ಬೇಡ್ತಿರ್ತೀವಿ ಅವನಲ್ಲಿ ಹೋಗಿ. ಅವನಿಗೆ ಅರ್ಪಣೆಯಾಗಿ ಅವನನ್ನು ಬೇಡಿದ್ರೆ ಏನಾಗ್ತಾನಂತ ಕೇಳಿದ್ರೆ ಬೇಡಿದ್ದನ್ನು ಕೊಡ್ತಾನೆ. ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಂಥ ಅನಂತ ಪವಾಡಗಳನ್ನು ಯಾರು ಮಾಡ್ತಾ ಇರ್ತಾಳಂತ ಕೇಳಿದ್ರೆ, ಆ ಸೂರಪ್ಪ ಮುಂದೆ ಏನಾಕನ್ನೋದು ಕೇಳಿದ್ರೆ ಈಗ ಅಪವಾದ ಕೊಟ್ಟಿರ್ತಾನೆ, ರಕ್ತಕಾರಿ ಸತ್ತು ಹೋಗ್ಬಿಡ್ತಾನೆ. ಭೀಮಮ್ಮಗೆ ಅಪವಾದ ಕೊಟ್ಟಿರ್ತಾನಲ್ಲ, ರಕ್ತಕಾರಿ ಸತ್ತು ಹೊಕ್ಕಾನ. ಸತ್ತು ಬಳಿಕ ಊರನರು ಏನು ಅಪವಾದ ಕೊಡ್ತಾರೆ ಭೀಮವ್ಗೆ ಅಂತ ಹೇಳಿದ್ರೆ, ಇದೊಂದು ಹೇಳಿ ಮುಗಿಸ್ತೇನೆ. ಹೇಳಬೇಡ, ಇನ್ನೊಂದು 5 ನಿಮಿಷ. ಮತ್ತು ಹುಗ್ಗಿ ವಾಸನೆ, ರಕ್ತಕಾರಿ ಸತ್ತು ಹೋಗಿಬಿಡ್ತಾನೆ. ರಕ್ತಕಾರಿ ಸತ್ತು ಹೋದಾಗ ಊರನ್ ಜನ ಏನು ಎಬ್ಬಿಸ್ತಾರದಕ್ಕೆ, ಭೀಮವ್ವ ಸೂರಪ್ಪನಿಗೆ ಆಗ್ಲಾರ್ದಕ್ಕೆ ಮುಂದಿನ ನೀವು ತುಂಬ್ರಿ.
ಮಾಟ ಮಾಡಿಸಿದ್ಲು ಸೂರಪ್ಪ ಗೊಟಕ್ಕಂದ. ಗಡಿಗೆ ಬಾಯಿ ಮುಚ್ಚಬಹುದ್ರಿ, ಜನರ ಬಾಯಿ ಮುಚ್ಚಾಕಾಗೋದಿಲ್ಲ. ನೋಡ್ರಿ ಏನಾಯ್ತು, ಸತ್ ಹೋದ ಅಂತಂದ್ಲು. ನೋಡ್ರಿ ಭೀಮವ್ವ ಹೆಣ ಕುಂದರ್ಸಿದ್ರ ಒಂದು ಕಟ್ಟೆ ಮ್ಯಾಗ. ಭೀಮವ್ವ ಬಂದ್ಲು, ಜನ ನಿನಗೆ ಹಿಂಗ ಅನ್ನಕತ್ತಾರ ಬೇ ಭೀಮವ್ವ ಅಂತ ಹೇಳಿದ್ರು. ನಿನಗ ನೀ ಏನೋ ಮಠ ಮಾಡಿಸಿ ಅವ್ನು ಸೂರಪ್ಪನ ಸಾಯ ಹೊಡೆದಿ ಅಂತ ಹನುಮಾನ್ ದೇವ್ರ ಗುಡಿ ಪೂಜಾರಿನ ಅನ್ನಕತ್ತಾರ, ಹೆಂಗೆ ಬೇ ಅಂತಂದು ಭೀಮವ್ವ ಬಡ ಬಡ ಬಂದು ಮನೆ ಬಿಟ್ಟು ಹೊರಗೆ ಬಂದ್ಲು. ಬಂದು ಎಲ್ಲಿ ಬರ್ತಾಳೆ ಅಂತ ಕೇಳಿ ಇವನೇನು ಹೆಣ ಕುಂದ್ರಿಸಿದ್ರಲ್ಲ, ಸೆದಿಗೆ ಹೊಡೆದು ಕುಂತಿದ್ದು ಬಾಯ್ ತಕೊಂಡ. ಬಂದು ಹೇಳ್ತಾಳ, ಏ ಸೂರಪ್ಪ, ನನ್ನ ಧರ್ಮದೇವ ಏನಾದರೂ ನಿಜವಾಗ್ಲೂ ಸತ್ಯನೇ ಇದ್ರೆ, ನೋಡ್ರಿ ಹೆಂಗೆ ಚಾಲೆಂಜ್ ಆಕಿ, ನನ್ನ ಧರ್ಮದೇವ ಏನಾದರೂ ನಿಜವಾದ ಸತ್ಯ ಇದ್ರೆ ನೀ ಏನು ಮಾಡು ಅಂತ ಕೇಳಿದ್ರಿ ಎದ್ದು ಮಾತಾಡ್ಬೇಕು ಅಂತಾಳ. ನಾನು ನಿನ್ನನ್ನು ಮಾಟ ಮಾಡಿ ಕೊಂದಿನೋ ಅಥವಾ ನಿನ್ನ ಗಡಿಗೆ ಒಡೆದು ಸತ್ತೀಯೋ, ಪಾಪದ ಗಡಿಗೆ, ಅಲ್ಲಿವರೆಗೆ ಮರಣ ಬರಂಗಿಲ್ಲ ಯಾರಿಗೂ. ನಿನ್ನ ಪಾಪ ತುಂಬಿ ಹೆಚ್ಚಾಗಿ ಸತ್ತೀಯೋ ಅಥವಾ ನಿನಗೆ ಧರ್ಮ ನನ್ನ ಮಠ ಮಾಡಿ ಸತ್ಯನ ಸತ್ಯ ಹೇಳು ಅಂತೇಳಿ ಇಡೀ ಊರು ಗೌಡ್ರು ಸೇರಿರ್ತಾರೆ, ದೈವ ಸೇರಿರ್ತತಿ. ಭೀಮವ್ವ ಬಂದು ಗುಟ್ಲೆ ಅಂತಾಳ. ಅಂದ್ಗುಟ್ಲೆ ಇವ ಐದ್ನಲ್ಲ ಬಾಯಾಗ ಅಡಿಕೆಯಲ್ಲಿ ಇಟ್ಟು ಕುಂದರ್ಸಿದ್ರಲ್ಲ, ಇವನು ಮೂಗ್ನಾಗ ಹಳ್ಳಿ ಚುಚ್ಚೆ. ಇವ ಅಂತಾನ, ಇಲ್ಲ ಭೀಮಾಂಬಿಕೆ, ನಾನು ನನ್ನ ಪಾಪ ತುಂಬಿ ಸತ್ತಿನ ಹೊರತು ನನ್ನ ಸಾವಿನಲ್ಲಿಂದ ಏನೂ ಇದು ಇಲ್ಲ ಅಂತ ಹೇಳಿ ಮತ್ತೆ ಕಣ್ಣು ಮುಚ್ಚಿಕೊಂಡಿರ್ತಾನೆ. ಎಂಥ ಪವಾಡ! ಯಾಕೆ ಪುರಾಣ ಹಾಕವು? ಅದಕ್ಕೆ ಇದನ್ನೆಲ್ಲ ಹೇಳ. ಭೀಮಾಂಬಿಕೆ ಚರಿತ್ರೆ, ಇಂಥ ಅನೇಕ ಘಟನೆಗಳು ಅವಳ ಚರಿತ್ರೆಯಲ್ಲಿ ನಡೀತಾವು. ಇನ್ನೂ ಏನೇನು ನಡೀತಾವು, ಯಾವಾಗ ನಾಳೆ ನೋಡೋಣ ಅನ್ನುವಂಥ ಮಾತನ್ನು ಹಾರೈಸಿ